ಸರ್ವದಮನ ಎನ್ನುವಂತಹ ನಾಮಕರಣದಿಂದ ಒಪ್ಪುವನ ಕುಲದ ಉದ್ಧಾರವನ್ನು ಸಾಧಿಸುವುದರ ದ್ವಾರ ನಿಜವಾದ ಅರ್ಥದಲ್ಲಿ ಭರತನೇ ಎನ್ನುವ ಹಾಗೆ ಘನತೆಯನ್ನು ಪಡೆದಿದ್ದೇನೆ. ಧರ್ಮದಲ್ಲೂ ಅರ್ಥದಲ್ಲೂ ಯಾವ ಕಾರಣಕ್ಕೂ ಚ್ಯುತನಾಗದೆ ಜ್ಞಾನ ಮಾರ್ಗವನ್ನೇ ಅವಲಂಬಿಸಿ ಸದಾಕಾಲ ಅದರಲ್ಲೇ ವ್ಯಸ್ತನಾಗಿ ಬದುಕಿನ ವೈರಾಗ್ಯದ ಮುಖವನ್ನು ಕಂಡು ಕೀರ್ತಿಶಾಲಿಯಾಗುವುದಕ್ಕೆ ಸಂಪಾದನೆ ಮಾಡಬೇಕಾದಂತಹ ದ್ರವ್ಯ ವಿಭಾಗದಲ್ಲೂ ಅತಿಶಯವಾದಂತಹ ಸಂಪಾದನೆಯ ಸಾಧನೆಯನ್ನು ಮಾಡಿದೆ. ಆ ಕಾರಣದಿಂದ ಸರ್ವ ದಮನ ಭಾವದಿಂದ ಭರತ ಎನ್ನುವಂತಹ ಉತ್ತರದ ಸಿದ್ಧಿಯನ್ನು ಹೊಂದಿ ವರ್ತಮಾನ ಕಾಲದಲ್ಲಿ ಶಶಿವಂಶದ ಪರಂಪರೆಗೆ ಭದ್ರವಾದಂತಹ ಬುನಾದಿಯನ್ನು ಹಾಕಿಕೊಟ್ಟವರ ಮನದ ಅಭಿಲಾಷೆಯಲ್ಲಿ ಎಲ್ಲಷ್ಟು ಚ್ಯುತಿಯಿಲ್ಲದ ಹಾಗೆ ನೆಮ್ಮದಿಯಿಂದ ವ್ಯವಸ್ಥಿತವಾಗಿ ಪಾಲಿಸಿಕೊಂಡು ಬಂದಿದ್ದೇನೆ. ಈ ಕಾಲ ಕಾಣುವಾಗ ನನ್ನ ಕುರಿತಾಗಿ ಹರಡಿಕೊಂಡಿರುವಂತಹ ಸಿದ್ಧಿ ಪ್ರಸಿದ್ಧಿಗಳು ಮನಸ್ಸಿಗೆ ವಿಶಿಷ್ಟವಾದಂತಹ ಅನುಭೂತಿಯನ್ನೇ ಕಟ್ಟಿಕೊಡುತ್ತದೆ. ಸಾಮಾನ್ಯವಾದಂತಹ ಹುಟ್ಟು ಅಲ್ಲಲ್ಲ ನಮ್ಮದು. ಈ ಪರಂಪರೆಯಲ್ಲಿ ಹುಟ್ಟಿದ ವಿಶಿಷ್ಟ ಸಾಧಕನೆನಿಸಿದಂತಹ ದುಷ್ಯಂತ ಕಣ್ಣು ಮಹರ್ಷಿಗಳ ವಿಶಿಷ್ಟವಾದಂತಹ ಆಶ್ರಮ ವಾಸಿನಿಯಾಗಿ ಬದುಕಿನಲ್ಲಿ ಸಾತ್ವಿಕತೆಯನ್ನು ರೂಢಿಸಿಕೊಂಡ ಆ ಶಕುಂತಲೆಯನ್ನು ಸೇರಿದ ಕಾರಣದಿಂದ ಹುಟ್ಟಿಕೊಂಡವನು 36 ತಿಂಗಳುಗಳ ಪೂರ್ಣ ಗರ್ಭವಾಸದ ಬಳಿಕ. ಈ ಗರ್ಭಾವಾಸದ ಬಳಿಕ ಭೂಮಿಯ ಬೆಳಕನ್ನು ಕಂಡ ನನ್ನ ಬಲಗೈಯಲ್ಲಿರುವಂತಹ ಚಕ್ರವನ್ನು ನನ್ನ ಪಾದದಲ್ಲಿ ಕಾಣುವ ಕಮಲಕೋಶದ ಚಿಹ್ನೆಯನ್ನು ಕಂಡು ಋಷಿಮುನಿಗಳು ವಿಶಿಷ್ಟವಾದಂತಹ ಆರ್ಥವಾದಂತಹ ಉತ್ಕಂಠಿತ ಭಾವದಿಂದ ಇವನು ಯಾವ ಕಾಲಕ್ಕೂ ಕೀರ್ತಿಯುತನಾಗುತ್ತಾನೆ, ಒಂದು ವಂಶವನ್ನು ಬೆಳಗಬಲ್ಲ ಕುಡಿಯಾಗಿದ್ದಾನೆ ಹೀಗೆನ್ನುವ ಭವ್ಯವಾದಂತಹ ಸುವರ್ಣ ಭವಿಷ್ಯವನ್ನು ನನ್ನ ಕುರಿತಾಗಿ ಆಡಿದರು. 6ನೇ ವರ್ಷ ಪ್ರಾಯದಲ್ಲೇ ನಾನಾ ಕ್ರೌರ್ಯ ಭಾವ ತುಂಬಿದ ಪ್ರಾಣಿಗಳನ್ನು ಬಳಗಿಸಬಹುದಾದಂತಹ ವರ್ಚಸ್ಸನ್ನು ಹೊಂದಿದ ನನ್ನನ್ನು ಕಂಡು ಮುನಿಗಳು ಸಹಜವಾಗಿಯೇ ಸರ್ವದಮನ ಎನ್ನುವ ಹಾಗೆ ಅನ್ನುವಂಥ ನಾಮಕರಣವಾಗಿದೆ. ನನ್ನ ಆಶಯವು ಅದುವೇ. ಯಾವ ಕಾರಣಕ್ಕೂ ನಾವು ಗಮನಿಸಬೇಕಾದಂತಹ ಭಾವಗಳು ನಮ್ಮ ಅಂತಃಕರಣದ ಒಳಗೆ ಹೆಪ್ಪುಗಟ್ಟಿಯೇ ಇರುವಂತಹದ್ದು. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ, ಅಹಂಕಾರ, ಮಮಕಾರ ಈ ಪರಿವೇಶಗಳು ಭೌತಿಕವಾದಂತಹ ಹೊರಗಿನ ಆವರಣಕ್ಕಿಂತಲೂ ಅಂತಃಕರಣದ ಭಿತ್ತಿಗಳಿಗೆ ಸದಾಕಾಲ ಕಲ್ಮಶಯುಕ್ತವಾದಂತಹ ಆವಾಹನೆಯನ್ನು ಮಾಡುವ ಕಾರಣದಿಂದ ಸರ್ವಗಮನ ಭಾವ ಎನ್ನುವುದು ಸಾರ್ಥಕವಾಗುವುದು ಅಂತಃಕರಣದ ದರ್ಶನದಿಂದ. ಈ ಕಾಲಕ್ಕಾಗುವಾಗ ಸಮಾಧಾನ ಚಿತ್ತನಾಗಿ ಅಮೋಘವಾದಂತಹ ಸಿದ್ಧಿ ಸಾಧ್ಯಗಳಿಂದ ದೀರ್ಘ ತಾಮಸ್ಸ ಎನ್ನುವಂತಹ ಹೆಸರುಳ್ಳ ದೀರ್ಘ ತಮಸ್ಸಿನ ಭಾವವನ್ನೇ ಹೊಂದಿದಂಥ ಪುರೋಹಿತರನ್ನು ಜೊತೆಗಿಟ್ಟುಕೊಂಡು ಗಂಗಾ ಯಮುನಾ ಸರಸ್ವತಿ ಎನ್ನುವ ತ್ರಿವೇಣಿ ಸಂಗಮದಲ್ಲಿ ಅದ್ಭುತವಾದಂತಹ ಯಾಗಗಳನ್ನೇ ಮಾಡಿದ್ದೇನೆ. ಅಶ್ವಮೇಧವನ್ನು ಮಾಡಿದ್ದೇನೆ, ಗೋಮುತತ್ವ ಯಾಗವನ್ನು ಮಾಡಿದ್ದೇನೆ, ಮಹಾವಿಶ್ವಜಿತ್ ಯಾಗವನ್ನು ಮಾಡಿದ್ದೇನೆ, ರಾಜಸೂಯವನ್ನು ಶತಸಂಖ್ಯೆಯಲ್ಲಿ ಮಾಡಿದ್ದೇನೆ, ಅಮೋಘವಾದಂತಹ ಲೋಕ ಕಲ್ಯಾಣಾರ್ಥವಾದ ವಾಜಪೇಯಾದಿ ಯಾಗಗಳನ್ನು ಮಾಡಿದ್ದೇನೆ. ಈ ಕಾರಣದಿಂದ ಶಶಿ ವಂಶದ ಕೀರ್ತಿ ನಿಜವಾದ ಅರ್ಥದಲ್ಲಿ ನಮ್ಮ ಮೂಲ ಪುರುಷನಾದಂತಹ ಶಶಾಂಕನ ತಂಗದಿರನ ಆ ಕಾಂತಿಗೆ ಸಮಾನವಾಗಿ ಬೆಳಗುವ ಹಾಗೂ ಮಾಡಿದ್ದೇನೆ. ಸಮಾಧಾನ ಚಿತ್ತನಿದ್ದೇನೆ. ವೈಭವದಿಂದ ಒಟ್ಟೊಲಗ ಕೊಟ್ಟು ಸರ್ವ ಕಲಾಪಗಳ ಮುಂದೆ ವ್ಯಸ್ತನಾಗಿ ಬಂದು ಮನಸ್ಸಿನ ದುಃಖವನ್ನು ಮನಸ್ಸಿನ ಯಾತನೆಯನ್ನು ಹೇಳಿಕೊಳ್ಳುವವರಿಗೆ ಸರ್ವಗಮನ ಭಾವದಿಂದ ಸಮಾಧಾನ ಹೇಳುವುದಕ್ಕೆ ತೊಡಗಿದಾಗ ಚರರೇ ಒಂದು ವಾರ್ತೆಯನ್ನು ಹೇಳಿದರಲ್ಲ. ವಿಶಿಷ್ಟವಾದಂತಹ ದೈಹಿಕ ವರ್ಚಸ್ಸಿನಿಂದಲೂ ಮಾನಸಿಕವಾದ ಸ್ಥಿರತೆಯಿಂದಲೂ ಕಂಗಣಿಸುವ ಪ್ರಪಂಚವನ್ನಿನ್ನು ಬೆರಗುಗಣ್ಣುಗಳಿಂದ ನೋಡುತ್ತಿರುವ ಹುಡುಗನೊಬ್ಬ ಧನುರ್ಬಾಣಗಳನ್ನು ಧರಿಸಿ ವಿಶಿಷ್ಟವಾದಂತಹ ಸೇನಾ ಮಂಡಲವನ್ನು ನೆರಗಿ ಸರ್ವಗಮನಾದ ಭರತನನ್ನು ಸಂಧಿಸಬೇಕು ಅಂತ ನಮ್ಮ ಚರಣಿಗೆ ಸೂಚನೆ ಕೊಟ್ಟಾಗ ಎಲ್ಲ ವಿಚಿತ್ರವೇ. ಚಕ್ರವರ್ತಿ ಮಂಡಲದಲ್ಲಿ ವರ್ತಮಾನ ಕಾಲದಲ್ಲಿ ಶಶಿಕುಲ
ಬಂದನೋ ಇನ್ನು ವಿಚಾರಿಸಬೇಕಲ್ಲ. ಅಲ್ಲೂ ಸರ್ವಗಮನ ಭಾವಸ್ಥಾಯಿಯಾಗಿ ಉಳಿಯಬೇಕಲ್ಲ. ಹಾಗಾಗಿ ಚತುರಂಗ ಸೇನೆಗೆ ಅಣಿಗೊಳ್ಳುವುದಕ್ಕೆ, ಮುಕ್ಕುರಿಗೊಂಡು ನಿಲ್ಲುವುದಕ್ಕೆ, ದಂಡನಾಯಕನಿಗೆ ಸಜ್ಜುಗೊಳ್ಳುವ ಸ್ಥಿತಿಯಲ್ಲಿ ಜಾಗೃತವಾಗಿರುವುದಕ್ಕೆ ಸೂಚನೆಯನ್ನು ಕೊಟ್ಟು ನಾನಂತೂ ಮುಂಬರಿದು ಬಂದಿದ್ದೆ. ಬರುವಾಗ ಇಲ್ಲಿಗೆ ಹೋಗ್ತಾ ಹೇಳಿ ಮಣಿಮಯವನ್ನು ಇದನ್ನು ವಾಚಿಕವಾಗಿ ಅವನ ಬಾಯಿ ಮಾತುಗಳಿಂದ ಅರ್ಥ ಮಾಡಿಕೊಳ್ಳುವುದು ಬೇಡುವೆ. ಆದ ಕಾರಣದಿಂದ ಅವನ ಮನಸ್ಸಿಗೆ ಹಿಗ್ಗಿನ ಭಾವವನ್ನು ಕೊಡುವ, ಸಗ್ಗದ ಸೌಖ್ಯವನ್ನು ಕೊಡುವ ವಿಶಿಷ್ಟವಾದಂತಹ ಮಣಿಮಯ ರಥದ ಮೇಲೆ ಆರೂಢನಾಗಿದ್ದೇನೆ. ಸಾರಥಿಗೆ ನಿರ್ದೇಶನವನ್ನು ಕೊಟ್ಟಾಗ ಮುಂದೆ ಬಂದು ನೋಡ್ತೇನೆ, ಬಿರಿಗಿರಿ ಮಿಂಚುವ ಮೈಯ ಸಂಪತ್ತು, ಮಾನಸಿಕವಾದಂತಹ ಸ್ಥಿರತೆ ಎರಡೂ ಮೇಳೈಸಿ ಸಾಕ್ಷಾತ್ಕಾರಗೊಂಡ ಜೌವನಿಕೆಯ ಪ್ರಫುಲ್ಲಿತವಾದಂತಹ ಸ್ವರೂಪ ವಿನ್ಯಾಸವು ಬ್ರಹ್ಮನೇ ಸೃಷ್ಟಿಸಿದ ಸರ್ವ ಕಳಂಕ ರಹಿತವಾದ ಅತ್ಯಂತ ಪರಿಶುದ್ಧಿಯನ್ನು ಹೊಂದಿದಂತಹ ಸ್ವರೂಪವು ಎನ್ನುವ ಹಾಗೆ ದರ್ಶನಕ್ಕೆ ಸಿಗುತ್ತಾನಲ್ಲ. ಹಾಗಾದರೆ ಮಣಿಮಯ ರಂಗಕ್ಕೆ ಪೂರಕವಾದ ವ್ಯವಹಾರವಾದಂತಹ ಪ್ರಜ್ಞಾನನ ಬಾಯಿಂದ ಬರಬೇಕಲ್ಲ. ಹಾಗಾಗಿ ತಗ್ಗಿದ ಸ್ವರದಿಂದ ಹಾಗೆಂದು ಒಳಗಿನ ಹಿಗ್ಗನ್ನು ಸಂಯಮದಲ್ಲಿ ಇಟ್ಟುಕೊಂಡು ಇವನ ಬಗ್ಗೆ ಆಕರ್ಷಣೆಗೊಂಡಿದ್ದೇನೆ ಎನ್ನುವುದನ್ನು ಒದಗಿಸಿದ್ದು ಇವನನ್ನು ಮಾತಾಡಿಸ್ತೇನೆ. ಯಾನಪ್ಪ ಸಾಲಿ ಬಂದಿಗೂ
ಯಾವುದು ಪೂರ್ವ ಪಾರಂಪರ್ಯಕ ಶ್ರದ್ಧಾನೆಲೆಯಿಂದ ಪಾಲಿಸಿಕೊಂಡು ಬರಬೇಕಾದಂತ ಅಂಚವಾದ ರೂಢಿಯೋ ಅದಕ್ಕೆ ಈಗಲೂ ಮೀರಬೇಕು ಅಂತ ಹೊರಟದ್ದು ಹೌದಾದ್ರೂ ಯಾವುದನ್ನು ಎಲ್ಲಿ ಎಷ್ಟು ಹೇಗೆ ಅಂತ ನಮಗೆ ನಿರ್ಣಯ ಉಂಟು. ಮೀರುವುದಕ್ಕೆ ಹೊರಟವರು ಉಚ್ಚೃಂಖಲ ಪ್ರಗತಿಯನ್ನು ತೋರುವುದಲ್ಲ, ಒಪ್ಪಿದ್ದಕ್ಕೆ ಅಧೀನವಾಗಿ ನಾವು ಮೀರಿ ಏರಬೇಕಾದಂತ ಲಕ್ಷ್ಯ ಇಟ್ಟರೆ ಗುರಿ ಸಾಧನೆ ಆಗುತ್ತದೆ ಅಂತ ವಿಶ್ವಾಸ. ಅಡಿರೆ ಬೇಷ ನೀನು ಎತ್ತರಕ್ಕೆ ನೋಡುವ ಹೌದಲ್ಲ, ಆಸೆ ಅಗ್ನಿ ಅಹಿ ಸದಾ ಮುಕ್ತ ಮುಖಗಳು ಅಂತ ಗುರುತಿಸಲ್ಪಟ್ಟದ್ದು ಹೌದಲ್ಲ. ಯಾವತ್ತೂ ನಮ್ಮಂತಹ ರಾಜನ್ಯ ಕುಲದ ಎರಡನೇ ವರ್ಗದ ಕ್ಷತ್ರಿಯರ ಆಶೆ ಎನ್ನುವುದು ಯಾವ ಕಾರಣಕ್ಕೂ ನೆಲನೋಟಕವಾಗಬಹುದು. ಅಗ್ನಿಯ ಹಾಗೆ ಅಹಿಯ ಹಾಗೆ ಎತ್ತರಮುಖಿಯಾಗಿ ಅದು ಸಾಗಬೇಕು ಎನ್ನುವ ಕಲ್ಪನೆ ಸಾಧುವೆ. ನಿನ್ನನ್ನು ಕಂಡಾಗ ನಾನು ಆಶ್ಚರ್ಯಚಕಿತನಾದ. 6 ಮೊಗಗಳುಳ್ಳವನು ಷಣ್ಮುಖ ಜಡಾನ, ನಾವು 5 ಮುಖಗಳನ್ನು ಕಲಚಿ ಒಂದೇ ಮುಖದಿಂದ ಬಂದನು ಎನ್ನುವ ಹಾಲಿನ ರೂಪ ಸೌಂದರ್ಯದ ಕಡಿಮೆ. ಹಾಗಾಗಿ 6 ಎನ್ನುವುದು ಯಾಕೋ ನನ್ನ ಮನಸ್ಸಿನಲ್ಲಿ ಅರಿವಿಗೆ ಬಾರದೆ ನಿನ್ನ ಹೆಸರು ಇಷ್ಟು ಚಂದದ ಶರೀರಕ್ಕೆ ಶುಭ ನಾಮಧೇಯ ಇರಬೇಕಲ್ಲ. ನಿನ್ನ ಜಾತಕರ್ಮಾದಿಗಳನ್ನು ವಿರಚಿಸಿದವು. ಆ ಬಳಿಕ ಸುಸಾಂಗವಾದಂತಹ ಶುಭ ಮುಹೂರ್ತದಲ್ಲಿ ಒಳ್ಳೆಯ ಲಗ್ನದಲ್ಲಿ ಪುರೋಹಿತರನ್ನು ಜೊತೆಗಿಟ್ಟುಕೊಂಡು ನೀಡಿದಂತಹ ನಾಮಧೇಯ ಯಾವುದು? ಈ ನಾಮಧೇಯವನ್ನು ಹೊಂದಿ ಸಂಲಕ್ಷಣ ಬಲಿತನಾಗಿ ನನ್ನ ಮುಂದೆ ಸಾಕಾರ ರೂಪಿಯಾಗಿ ಪ್ರಕಟಗೊಂಡಿರುವ ಉದ್ಘಾಟನೆಗೊಂಡಿರುವ ನೀನು ಇಷ್ಟು ಸಣ್ಣ ಪ್ರಾಯದಲ್ಲಿ ಹೀಗೆ ಬರಬೇಕಾದರೆ ನಿನ್ನ ದೇಶ ಯಾವುದು? ಆ ದೇಶದ ಒಳಗಿನ ಯಾವ ಸ್ಥಿತಿಗತಿಗಳು ನಿನ್ನನ್ನು ಹೀಗೆ ಪರ್ಯಟನಕ್ಕಾಗಿ ನಿನ್ನನ್ನು ಒತ್ತಾಯಿಸಿದೆ. ಆ ಒತ್ತಾಯವನ್ನು ಹಿಡಿದುಕೊಂಡು ನೀನು ಇಲ್ಲಿಯವರೆಗೆ ಬಂದು ಸೇರಿ ನೀನೀಗ ಬಂದು ಕಾಲಿಟ್ಟ ನಗರಿ ಸಾಮಾನ್ಯವಾದ ಇತಿಹಾಸವನ್ನು ಬರುತ್ತದೆ. ಇದೇ ಬೇಡ, ಇದನ್ನು ಪ್ರತಿಷ್ಠಾನ ನಗರಿ ಎನ್ನುವಾಗೆ ಕರೆಯುತ್ತಾರೆ. ಇದರ ಕೆಳಗಿನ ಇರಬಹುದಾದಂತಹ ಪ್ರತಿಷ್ಠೆಯ ಮಹಾ ಅಡಿಗಲ್ಲಿನ ಮೇಲೆ ಭವ್ಯವಾದಂತಹ ಶಶಿ ಕುಟುಂಬದ ಮಹಾ ಕಟ್ಟೋಣ ಸಾಧ್ಯವಾಗಿದೆ. ಹಾಗಾಗಿ ನೀನಿಲ್ಲಿಗೆ ಬಂದವಾಗಿ ನಿನ್ನ ಹೆಸರೇನು, ನಿನ್ನ ಪುರ ಯಾವುದು? ಎಲ್ಲಕ್ಕಿಂತಲೂ ನನಗೆ ಮುಖ್ಯವಾಗಿ ನೀನು ಹೇಳಬೇಕಾದ ಉತ್ತರ. ನಮ್ಮ ದ್ವಾರಪಾಲಕನನ್ನು ನೀನು ನೆಟ್ಟಗೆ ನಮ್ಮಲ್ಲಿಗೆ ಕಳುಹಿಸಿದೆ. ಹೌದು, ವರ್ತಮಾನ ಕಾಲದಲ್ಲಿ ನನ್ನಂತಹ ಸಾಧಕನೊಬ್ಬ ಹಿರಿಯನಾದಂತಹ ಮುತ್ಸದ್ದಿಯಾದ ಭರತನನ್ನು ಸಂಧಿಸುವುದಕ್ಕೆ ಬಂದಿದ್ದೇನೆ. ನನ್ನ ಪರಾಕ್ರಮ ಏನು ಅಂತ ತೋರಿಸಬೇಕು. ನಾನು ಪರಾಕ್ರಮದ ಇಷ್ಟುಲಿಂಗ ಎನ್ನುವುದನ್ನು ಅವನ ಮುಂದೆ ಕಾಣಿಸಬೇಕು. ಪ್ರಕಾಶಕ್ಕೆ ಬಂದು ತೋಳಗಳಿಸಿ ನಿಂತರೆ ಕ್ಷತ್ರಿಯ ಜಾತನಾಗಿ ನನ್ನ ಗುರುಗಳಿಂದ ಕಲಿತ ಸಮಸ್ತ ವಿದ್ಯೆಗಳನ್ನು ಅವನ ಮುಂದೆ ನಾನು ಪ್ರಕಟಿಸಬೇಕು. ಹೀಗೆನ್ನುವ ವಿಶೇಷವಾದ ಶ್ರದ್ಧಾ ಭಕ್ತಿಯ ಲಕ್ಷ್ಯಗಳನ್ನು ಇಟ್ಟುಕೊಂಡು ಬಂದಿದೆಯಲ್ಲ, ನಾನು ನಿನಗೆ ಕೊಡುವ ಹಿತವಾದ ಸಲಹೆ ಯಾವುದು ಬಲ್ಲೆಯ? ನನ್ನ ಮುಂದೆ ತೋರಿಸಬೇಕಾದಂತಹ ಪರಾಕ್ರಮ ನಿಮ್ಮಲ್ಲಿ ಸಂಗ್ರಹಿತವಾಗಿದ್ದರೂ ತೋರಿಸಬೇಕಾದ ಕಾಲ, ದೇಶ, ಪಾತ್ರ, ಪರಿಸ್ಥಿತಿ, ಸನ್ನಿವೇಶವಾಗಿ ಈ ಪ್ರಾಯದ ನನ್ನ ಮುಂದೆ ತೋರಿಸುವುದಲ್ಲ. ಹಾಗಾದರೆ ನಿನಗೆ ನಾನು ದಿಗ್ದರ್ಶನ ಕೊಡಲಾರನೆ. ನಿನಗೆ ಯಥೋಚಿತವಾಗಿ ನಮ್ಮ ಪ್ರಾಯಭಾರಿತ್ವದ ಪರಂಪರೆಯಿಂದ ಸ್ವಾಗತವನ್ನು ಕೊಟ್ಟು ನೆನಪಿನ ಪಾರಿತೋಷಕವನ್ನು ಕೊಟ್ಟು ಬೇರೆಯವರಲ್ಲಿ ಪರಾಕ್ರಮವನ್ನು ನೀವು ತೋರಿಸಬೇಕು. ಆ ಮೂಲಕ ಮೆಚ್ಚುಗೆಯ ಮುಚ್ಚಳಿಕೆಯನ್ನು ಪಡ್ಕೊಂಡು ಬರಬೇಕು. ಅದಕ್ಕೆ ಚಿನ್ನದ ಒಪ್ಪವನ್ನು ದಾರಿಯಲ್ಲಿ ಬಂದಾಗ ನಾನು ಹಾಕಿಕೊಡ್ತೇನೆ. ನನ್ನ ಮುಂದೆ ಪರಾಕ್ರಮ ತೋರುವುದಲ್ಲ, ಹೆಸರು ಕೇಳಿದ ಮೇಲೆ ಪುರಗೇಡಿದ ಮೇಲೆ ಬೇರೆ ಈಗ ನೀನು ಯಾರು ಅಂತ ತಿಳಿದ ಮೇಲೆ ನಾನು ಆಕ್ರಮಣಶೀಲನಾಗಿ ಇಲ್ಲಿಯ ತನಕ ಬಂದದ್ದನ್ನು ಆಕ್ಷೇಪಾರ್ಹ ಅಂತ ಪರಿಗಣಿಸುವ ನೀನು ನಾನು ಯಾರು ಅಂತ ತಿಳಿಯುವ ಮೊದಲೇ ಬಂದದ್ದು ತಪ್ಪು ಅಂತ ಹೇಳಿದ್ರೆ ಸರಿಯಾಗಿ. ಯಾಕಂದ್ರೆ ನಿನ್ನ ಹೆಸರು ಮತ್ತು ನಿನ್ನ ಊರಿನ ಹೆಸರು ಎರಡನ್ನು ಹೇಳುವುದರಿಂದ ನನಗಾಗುವ ಪ್ರಯೋಜನ ಅಂತಕ್ಕಂತೆ. ಹಾಗಾದ್ರೆ ಇನ್ನು ಮುಂದೆ ನೀನೇನಾದ್ರೆ ಹೆಸರು ಹೇಳಿದ್ರೆ ಓ ಇಂತಹ ಊರಿನ ಇಂತಹ ಹೆಸರುಳ್ಳ ಹುಡುಗನೇ ನನ್ನ ಮುಂದೆ ಆಟಾಟೋಪ ತೋರಿಸುವ ಬಂಡಯತ್ನ ಬೇಡ. ವ್ಯರ್ಥ ಫಲಿತ ನಿನಗೆ ದಕ್ಕುವುದು. ಬೇರೆ ಕಡೆ ಹಾಗೆ ಹೇಳುವುದಕ್ಕೆ ಆಸ್ಪದ ಇಲ್ಲ. ಯಾಕೆ ಅಂದ್ರೆ ಕುಲವನ್ನು ನಾಮಧೇಯವನ್ನು ಹಿನ್ನೆಲೆಯನ್ನು ಹೇಳಿದ ಮೇಲೂ ಕೂಡ ನನ್ನ ಗುರಿ ಯಾವುದು ಅದು ನಿರರ್ಥಕವಾಗ್ತದೆ ಅಂತ ನೀನು ಪೂರ್ವ ನಿಗಮನಕ್ಕೆ ಬಂದದ್ದು ಹೌದಾ? ನಾನು ಹುಟ್ಟಿದಾಗ ನಾನು ಏರಬಹುದಾದ ಎತ್ತರವನ್ನು ನೋಡಿಯೇ ಬೆಳೆದವನು. ಎಷ್ಟೆತ್ತರ ಉಂಟು ಗೊತ್ತುಂಟು? ಸಂಜ
ಹಾ? ಅದು ಅಲ್ಪವಾಗಿ ಸ್ವಲ್ಪವಾಗಿ ಕಂಡ್ರೆ ಅದನ್ನು ಆಶ್ಚರ್ಯ ಅಂತ ಆಡುವುದಕ್ಕಿಲ್ಲ ಅಲ್ವೇ? ಹಾಗೆ ಅಂತ ಹಾ? ಯಾರೋ ನೋಡಿದಾಕ್ಷಣ ನಮ್ಮನ್ನು ನಿವಾರಿಸ್ತಾರೆ ಅಂತ ನಾವು ಬದಿಯಲ್ಲೇ ಉಳಿದರೆ ನಾವು ಮುನ್ನಡೆಯುವ ಹಾದಿಯ ಭವಿಷ್ಯದಲ್ಲಿ ದುರ್ಗಮವಾಗುವ ಒಂದು ಅಪಾಯ ಹೌದೌದು. ಇನ್ನೊಬ್ಬರಿಗೆ ದಾರಿ ಬಿಟ್ಟ ನಮ್ಮ ದಾರಿ ಯಾವುದು ಅಂತಲೇ ನೋಡುವುದಕ್ಕೆ ನಾವು ಅತಿಯಾದ ಹಿಂಜರಿಕೆ, ಮುಜುಗರ, ಸಂಕೋಚದಿಂದ ಪಾರ್ಶ್ವಕ್ಕೆ ಸರಿಯುವಿಕೆ ಶಾಶ್ವತವಾಗಿ ಬದಿಗುಳಿಸುತ್ತದೆ. ಅಲ್ವೋ? ಬದುಕಿನ ಉತ್ಥಾನದ ಎಲ್ಲ ದಾರಿಗಳನ್ನು ಮುಚ್ಚುತ್ತದೆ. ಏರಬಹುದಾದ ಎತ್ತರ ಪೂರ್ವ ಪರಂಪರೆಯಿಂದ ನಾವು ಗ್ರಹಿಸುವುದು ಅಲ್ವೋ? ಈಗ ನಮ್ಮ ಪರಂಪರೆಯಲ್ಲಿ ಆಗಿ ಹೋದ ಮಹನೀಯರು ಎಷ್ಟು ಎತ್ತರವನ್ನು ತಮ್ಮ ಕರ್ತೃತ್ವದ ಮೂಲಕ ಸಾಧಿಸಿ ಎಷ್ಟು ಕೀರ್ತಿ ಪತಾಕೆಯನ್ನು ಎತ್ತರದಲ್ಲಿ ಹಾರಿಸಿದ್ದಾರೆ ಅಂತ ನೋಡಿ ಅದನ್ನು ಆದರ್ಶವಾಗಿ ಇಟ್ಟುಕೊಂಡ ಮುಂದಿನ ತಲೆಮಾರು ಜನ ಅದರತ್ತ ಸಾಗುತ್ತದೆ. ಅದನ್ನೇ ಒಂದು ಮಾನದಂಡವಾಗಿ ಇರಿಸಿಕೊಂಡು ಹೊರಟ ತಪ್ಪ ಎರಡರ ಹದಪಾಕ, ಎರಡರ ಸಾಮನ್ವಯಿಕವಾದ ಈಗ ಎರಡು ಸೇರಿದ್ರೆ ಹೊಸದೇ ಆಗುತ್ತದೆ. ಈಗ ನಮ್ಮ ವಂಶದ ಮೂಲ ಪುರುಷ ಇರುವುದು ಬಾನಂಗಲದಲ್ಲಿ ಬಹು ಎತ್ತರದಲ್ಲಿ ಇವು ಮಣಿ ಅಲ್ಲಿರುವ ಕರ್ಮಸಾಕ್ಷಿಯಾದಂತಹ ಸೂರ್ಯ ಭಗವಾನ್ ಅಂತ ನಾವು ಮಾನಿಸುವಂತಹ ಅವನೇ ಸರ್ವಕರ್ಮ ಸಾಕ್ಷಿಯಾಗಿದ್ದು ನಮ್ಮ ವಂಶದ ಪ್ರವರ್ತಕನಿಂದ ಈಗ ಪೂರ್ವಜರು ಹೊಂದಿದ ಎತ್ತರವನ್ನು ಸಾಧನೆಯಿಂದ ಸಾಧಿಸುವುದು ಆದರ್ಶ ಅಂತ ಒಪ್ಪಿದರೆ ನಾನು ಏರಬಹುದಾದ ಎತ್ತರಕ್ಕೆ ಮಿತಿ ಯಾವುದಾಯಿತು? ಸೂರ್ಯನೇ ಆಯಿತು, ಭಾನುಮಂಡಲವೇ ಇನ್ನೊಂದು ಅರ್ಥದಲ್ಲಿ ಹೇಳುವುದು ಅವನನ್ನು ಸರ್ವ ಕರ್ಮ ಸಾಕ್ಷಿಯನು. ಅವರ ಜೀವಜಾತರೆಲ್ಲರ ಕರ್ಮಗಳಿಗೆ ಸಾಕ್ಷಿಯಾದ ತನ್ನಿಂದಲೇ ಪ್ರವೃತ್ತವಾದ ವಂಶದ ಮಹನೀಯರು ಮಾಡಿದ ಎಲ್ಲ ಕರ್ಮಕ್ಕೂ ಅವನು ಸಾಕ್ಷಿಯಾಗಿ ಇದ್ದೇ ಇರ್ತಾರಷ್ಟೇ. ಹಾಗಾದರೆ ಅವ ಒಪ್ಪುವಂತೆ ಪೂರ್ವಜರ ಸಾಧನೆಯನ್ನು ಅರಿತಂತಹ ನಮ್ಮ ವಂಶದ ಮೂಲ ಪುರುಷ ಒಪ್ಪುವಂತೆ ಅವರನ್ನು ಮೀರುವುದಕ್ಕಲ್ಲ, ಅವರನ್ನು ಬಳಸಿಕೊಂಡು ಏರುವುದಕ್ಕೆ ಹೊರಟ ಸಾಧು ಅಂತ ಒಪ್ಪಿಗೆ ಸೂಚಿಸುವ ಋಕ್ವಾಂಗದ ಅನುಭವ, ಋಕ್ವಾಂಗದ ಭೂಪತಿ ಅಯೋಧ್ಯಾಧಿಪತಿಯಾಗಿದ್ದಾನೆ. ಅವರ ಪೂರ್ವಜರು ಅವರಿಗೆ ನಾಮಧೇಯವನ್ನು ಇರಿಸುವಾಗ ಹೊನ್ನಾಭರಣವನ್ನು ತೊಟ್ಟವನು ಅಂತ ಸಾಮಾನ್ಯ ಅರ್ಥದಲ್ಲಿ ಹೇಳಬಹುದು. ಆಶಯ ಅರ್ಥವನ್ನು ಗ್ರಹಿಸುವುದಿದ್ರೆ ಬದುಕು ಹೊಳಪುಳ್ಳದ್ದಾಗಬೇಕು ಎಂಬ ಹಂಬಲವನ್ನು ಹೊತ್ತವರು ಇಟ್ಟ ಹೆಸರು ಅಂತ ನಿರ್ವಚಿಸಬಹುದು. ಮಕ್ಕಾಗ ಕೂಡಲು ಮಣ್ಣಿನಲ್ಲಿ ಸೇರಿ ಕಿಲುಬು ಹತ್ತ ಕೂಡಲು ಸ್ವಯಂ ಪ್ರಕಾಶಿತವಾಗಿ ಬೆಳಗಬೇಕು. ಆದರೆ ಸರಿ, ತಮ್ಮ ಬದುಕನ್ನು ಹೊಳಪುಳ್ಳದ್ದಾಗಿಸಿಕೊಳ್ಳುವಂತ ಕಾಳಜಿ ವಹಿಸಿದ ನಮ್ಮ ಅಪ್ಪಯ್ಯನಿಗೆ ನಾವು ಮಗನಾಗಿ ಉದಿಸುವ ಕಾಲದಲ್ಲಿ ಪೂರ್ವಜರ ಆಶಯ ತನ್ನ ಅನುಭವದಿಂದ ಪಕ್ವಗೊಂಡು ಕಂಡಿರಬೇಕು. ನಮ್ಮಲ್ಲಿ ಹೊಳಪಿದ್ರೆ ಸಾಲದು, ಹೊಳಪಿಗಿಂತ ಸತ್ವವೇ ಹೆಚ್ಚು ಇರಬೇಕು. ಮೈಬಣ್ಣ ಹೊಳಪಿರುವುದಕ್ಕಿಂತ ಅಂತರಂಗದ ಸತ್ವದಲ್ಲಿ ಹೊರೆ ಅಂದ್ರೆ ಭಾರ ಇರುವುದು ಅದು ಮುಖ್ಯ ಅಂತ ಕಂಡಿದ್ದೇವೆ. ಸತ್ವದಿಂದ ಆವೃತವಾದ, ಸತ್ವದಿಂದ ಸಮರ್ಥನೆ ಪಡೆದ ಶಕ್ತಿಯನ್ನು ಗಟ್ಟಿದೆ. ಸತ್ವ ಬದುಕಿನಲ್ಲಿ ವೃತ್ತಿಯಾಗುವುದು ಯಾವುದರಿಂದ ಅಂತ ಕೇಳಿದರೆ ಧರ್ಮದಿಂದ. ಆದ್ದರಿಂದಲೇ ಮಗನಾದ ನನಗೆ ಧರ್ಮಾಂಗದ ಅಂತ ಹೆಸರು. ಋಕ್ವಾಂಗದರ ಸುತ್ತ ಧರ್ಮವನ್ನೇ ಬದುಕಿನಲ್ಲಿ ಅಂಗದಂತೆ ಅಂದ್ರೆ ಆಭರಣದಂತೆಯೇ ಧರಿಸಿದವರು ಎಂಬ ಆಶಯವನ್ನಿರಿಸಿ ಧರ್ಮಾಂಗದ ಅಂತ ನನಗೆ ಹೆಸರು. ಈಗಿನವರಿಗೆ ಮಾಡುವುದಕ್ಕೆ ಏನೂ ಕೆಲಸ ಇಲ್ಲ ಅಂತ ಈಗಿನವರ ತಿರಸ್ಕಾರ ತೋರಿಸ್ತಾರಲ್ಲ, ಅದು ಎಷ್ಟು ವಿಫಲವಾದ ಹೇಳಿಕೆ, ಎಷ್ಟು ತಪ್ಪಾದ ಹೇಳಿಕೆ ಎನ್ನುವುದಕ್ಕೆ ಇದೇ ಸಾಕ್ಷಿ. ಋಕ್ವಾಂಗದ ತನ್ನ ಮಗನಿಗೆ ದತ್ತ ಮಾಡಿಕೊಟ್ಟ ಹೆಸರು ಧರ್ಮಾಂಗದ. ಈಗ ನಮಗೆ ಬುದ್ಧಿ ತಿಳಿಯಾದ ಮೇಲೆ ಗುರುಪದೇಶವನ್ನು ಹೊಂದುತ್ತಾ ಇರುವ ಕಾಲದಲ್ಲಿ ನಮ್ಮನ್ನು ಬೆಳೆಸಿದ ಮಾತಾಪಿತೃಗಳ ಆಶಯದ ಕುರಿತಾಗಿ ಚಿಂತಿಸುವುದು ಅಪರಾಧವಿಲ್ಲ. ಧರ್ಮಾಂಗದ ಅಂತ ಹೆಸರಿಟ್ಟು ನನ್ನ ಬದುಕು ಹಸನಾಗುವುದಕ್ಕೆ ನಾನು ಅವಲಂಬಿಸಬೇಕಾದ ಮಾರ್ಗ ಯಾವುದು? ತಂದೆ ತಾಯಿಯರು ಒಪ್ಪುವಂತೆ ಯೋಚಿಸುವಾಗ ಈಗ ಹೆಸರು ಧರ್ಮಾಂಗದ ಪೂರ್ವ ಪರಂಪರೆ ಎನ್ನುವುದು ತಾನು ಒಪ್ಪಿ ತಾನು ಮಾಡಿ ತಾನು ಅನುಭವಿಸಿದ ಆಧಾರದ ಮೇಲೆ ಅದು ಕೊಟ್ಟ ಹೆಸರು. ಈಗ ಹೀಗೆ ವಿಕ್ರಮಣ ಸಂಕ್ರಮಣಕ್ಕೂ ಹಳೆತ್ತರ ಸಾಕ್ಷಿ ಒಪ್ಪಿಗೆ ಉಂಟು, ಸ್ವಂತ ಬುದ್ಧಿಯಿಂದ ಇದ್ದೇ ಬಂದದ್ದು. ಈಗ ನಾನು ಯೋಚಿಸಿ ಧರ್ಮದ ಗತಿ ಸೂಕ್ಷ್ಮವಾದ ಗಹನವಾದ ಯಾರೋ ಒಬ್ಬರಲ್ಲಿ ಕೇಳಿ ಧರ್ಮದ ಸಾರಸರ್ವಸ್ವವನ್ನು ನಾನು ಉಪದೇಶವಾಗಿ ಪಡೆಯುತ್ತೇನೆ ಅಂತ ಹೊರಟು ಆಗುವುದಿಲ್ಲ. ಹಾಗಿರುವಾಗ ಧರ್ಮವನ್ನೇ ಅಂಗದಂತೆ ಧರಿಸಬೇಕಾದ ಆಶಯ ನಮ್ಮ ಅಪ್ಪನಿಗಿರುವುದು. ನನ್ನಲ್ಲಿ ನಾನು ಯಾವ ನಯವನ್ನು ಅವಲಂಬಿಸಿದೆ ಅಪ್ಪನ ಆಶಯದಂತೆ ಧರ್ಮಾಂಗದನಾಗುವುದಕ್ಕೆ ಸಾಧ್ಯ ಅಂತ ಯೋಚಿಸುವಾಗ ನನಗೆ ಸಿಕ್ಕಿದ
ತಾನೇ ಆ ನೀತಿ ನಮ್ಮನ್ನು ಧರ್ಮದ ಪಥದಲ್ಲಿ ಮುನ್ನಡೆಯುತ್ತದೆ. ಈ ವಿಶ್ವಾಸವನ್ನು ಇಟ್ಟುಕೊಂಡು ಬೆಳೆಯುವುದಕ್ಕೆ ಬಗ್ಗೆ ಮೂರ್ತಿಯನ್ನು ಸೃಜಿಸುವುದಕ್ಕೂ ಸೂರ್ಯ ಕೆಲಸ ಕಾರಣ ತಾದಾತ್ಮ್ಯತೆ. ಮೂರ್ತಿಯನ್ನೇ ಹೊಸದಾಗಿ ಕೆತ್ತುವುದಲ್ಲ, ಬೇಡದನ್ನು ಕೆತ್ತಿ ತೆಗೆದು ಬೇಕಾದದನ್ನು ಉಳಿಸುವುದು. ಉಳಿಸಬೇಕು ಅಂತಾದ್ರೆ ಅಳಿಸಬೇಕಾದ ಯಾವುದು ಅಂತ ನೋಡಬೇಕು. ಉಳಿಸು ಸರಿ, ಆ ಉಳಿ ಇರುವುದೇ, ಉಳಿಯಬೇಕಾದದನ್ನು ಉಳಿಸುವುದನ್ನು. ಆದ್ದರಿಂದ ಅದು ಒಳ್ಳೆಯದು ಅಂತ. ಈಗ ನಾವು ಹೇಳುತ್ತಿದ್ದರೆ ಉಳಿಸು ಒಳ್ಳೆಯದು ಅಂತ, ಒಳ್ಳೆಯದನ್ನು ಉಳಿಸಿ ಕೆಟ್ಟದ್ದನ್ನು ನಿವಾರಿಸುವುದು. ಆ ನೆಲೆಯಿಂದಲೇ ಇರುವಾಗ ಪ್ರಾಯಪ್ರಬುದ್ಧರಾದ ನನಗೆ ಪಟ್ಟ ಕೊಡಬೇಕು ಅಂತ ಅಪ್ಪ ಆಶಯ ಪಟ್ಟರು. ಆ ಆಶಯವನ್ನು ವ್ಯಕ್ತಪಡಿಸಿ ಅವರು ವಾನಪ್ರಸ್ಥಿ ಆಗುತ್ತೇನೆ ಅಂತಲೋ ಅಥವಾ ವಿಶ್ರಾಂತರಾಗಿದ್ದೇನೆ ಈ ಯಾವುದೋ ಒಂದು ಆಶಯದಿಂದ ಆಡಿದ್ದೇನೆ. ಆ ಆಶಯವನ್ನು ನಾನು ಆ ಕ್ಷಣದಲ್ಲಿ ಅಂಗೀಕರಿಸದಿದ್ದರಿಂದ ಅದರ ಅಂತರಾರ್ಥ ಇರುವಂತ ಪೂರ್ತಿ ನನಗೆ ಕೇಳುವುದಕ್ಕಾಗಲಿಲ್ಲ. ನಾನು ಪಟ್ಟವನ್ನು ಅಲ್ಪರಿಗೆ ಮಗನಾಗಿ ಹುಟ್ಟಿದ ಒಂದೇ ಕಾರಣಕ್ಕೆ ಹೊಂದುವುದರಿಂದ ಅರ್ಹತೆಯನ್ನು ಅನುಸರಿಸಿ ಯೋಗ್ಯತೆಯು ಸಿದ್ಧವಾಗಿದೆ ಅಂತ ನಿರೂಪಿಸಿದ ಮೇಲೆ ಏರಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸಿದೆ. ಅರ್ಹತೆಯು ಅಧಿಕಾರವು ಮೇಳೈಸಿ ಏಕೀಭವಿಸಿದ ಒಬ್ಬನೇ ವ್ಯಕ್ತಿ ವಸುಂಧರಾರಮಣಿಗೆ ಮಾಂಗಲ್ಯ ಕೊಡುವ ಪಟ್ಟಕ್ಕೆ ಅಂತಾದರೆ ಅದು ವಸುಂಧರೆಯ ಭಾಗ್ಯ. ಹೌದೇ? ಕೆಲವರ ಅರ್ಹರು ಅನಧಿಕಾರಿಗಳು, ಕೆಲವರ ಅಧಿಕಾರಿಗಳು ಅರ್ಹತೆ ಅಧಿಕಾರ ಎರಡೂ ಇದ್ದವರಿಗೆ ಸ್ವಯಂ ತಾನು ಯೋಗ್ಯ ಅಂತ ನಿರೂಪಿಸುವ ಅವಕಾಶ ಅನೇಕ ಬಾರಿ ಬರುವುದಿಲ್ಲ. ಈಗ ನನ್ನ ಯೋಗ್ಯತೆಯನ್ನು ನಿರೂಪಿಸುವುದಕ್ಕೆ, ಕ್ಷತ್ರಿಯ ವರ್ಗದಲ್ಲಿ ಶ್ರೇಷ್ಠತೆಯನ್ನು ನಿರೂಪಿಸುವುದಕ್ಕೆ, ಈಗ ಬ್ರಾಹ್ಮಣರಾದರೆ ಜ್ಞಾನದ ಮೂಲಕವಾಗಿ ವರಿಷ್ಠತೆಯನ್ನು ಜ್ಯೇಷ್ಠತೆಯನ್ನು ನಿರೂಪಿಸುವುದಕ್ಕಾಗ್ತದೆ. ವೈಶ್ಯರಾದರೆ ಅವರಲ್ಲಿದ್ದ ಧನಗಣಕಾರಿ ಸಂಪತ್ತಿನ ಮೂಲಕವಾಗಿ ತನ್ನ ಶ್ರೇಷ್ಠತೆಯನ್ನು ನಿರೂಪಿಸುವುದಕ್ಕಾಗ್ತದೆ. ಅಥವಾ ಇಲ್ಲಿ ಚತುರ್ಥವರ್ಣೀಯರಾದರೆ ತಮ್ಮದಾದ ಕರ್ಮದ ಮೂಲಕ, ಕರ್ಮದ ಮರ್ಮವನ್ನಲ್ಲಿ ಎಲ್ಲರಿಗೂ ಒದಗುವ ಮೂಲಕವಾಗಿ ತಮ್ಮ ಶ್ರೇಷ್ಠತೆಯನ್ನು ಸೇವಾವೃತ್ತಿಯಿಂದ ನಿರೂಪಿಸುವುದಕ್ಕಾಗ್ತದೆ. ಕ್ಷತ್ರಿಯರಿಗೆ ಬಲದ ಜ್ಯೇಷ್ಠತೆಯನ್ನು ಶ್ರೇಷ್ಠತೆಯ ಮಾನದಂಡವಾಗಿ ನಾನು ನಿರೂಪಿಸಬೇಕು. ಬಲವನ್ನೇ ನಾನು ಬಲವಾಗಿಟ್ಟು ಹೋರಾಟ ಮಾಡಿ ನನ್ನನ್ನು ನಿರೂಪಿಸುವುದಕ್ಕೆ ಹೊರಟಾಗ ಇದು ತನಕ ಹೋರಾಟವನ್ನು ಕೆಚ್ಚು ತೋರಿಸಿದವರನ್ನೆಲ್ಲರನ್ನೂ ನೀರು ಧಿಕ್ಕರಿಸಿ ದಮನಿಸಿ ಚಕ್ರವರ್ತಿಯಾಗಿದ್ದಂತ ತಿಳಿದು ಅತ್ಯುನ್ನತಿಯ ಕೀರ್ತಿಯಲ್ಲಿ ವಿರಾಜಿತನಾದ ಭಾರತ ಕೇಳಿಕಿಂತದ್ದು ಹೌದಾ? ವಂಶದಲ್ಲಿ ನೀನು ಹುಟ್ಟಿ ನಿನ್ನನ್ನು ಈ ವಂಶ ಅಂಗೀಕರಿಸಿದ ಕಾಲದಲ್ಲಿ ರಾಜಸಭಾಂಗಣದಲ್ಲಿ ಧ್ವನಿಸಿದ ಅಶರೀರ ವಾಣಿ ಹೇಳಿದ್ದಂತೆ, ಇವ ಭರತ ಯಾಕೆ ಅಂದರೆ ಈ ವಂಶದಲ್ಲಿದ್ದವರು ಇವನನ್ನು ಭರಿಸುವುದಕ್ಕೆ ಇವ ಯೋಗ್ಯನಿದ್ದಾನೆ. ಒಂದು, ಈ ವಂಶದಲ್ಲಿ ಇವ ಹುಟ್ಟಿದ್ದರಿಂದ ಇವನ ಮುಂದಿನ ತಲೆಮಾರು ಹಿಂದಿನ ತಲೆಮಾರು ಇವರೆಲ್ಲ ಭಾರತವೆನಿಸ್ತಾರೆ. ನನ್ನ ಅಮ್ಮನ ಶಬ್ದ ಹೊಟ್ಟೆಯಲ್ಲಿ ಹುಟ್ಟುವ ಮಗಳಿಗೆ ಚಕ್ರವರ್ತಿ ಪೀಠ ಸಿಗಬೇಕು. ಅದು ಆಶಯ ರೂಪದಲ್ಲಿ ಆಕೆಯಿಂದ ಧ್ವನಿತವಾದರೂ ಅದನ್ನು ಶಾಸ್ತ್ರೀಯವಾಗಿ ಸರಿಯಾದಂತಹ ವಿಧಿಯಿಂದ ರೂಪಿಸಿದ್ದು ಬೇರಿದ ಸರಿ. ಇವನೇ ಹೇಳ್ತಾನೆ, ವಂಶದಲ್ಲಿ ನೀನು ಕೀರ್ತಿಪ್ರಾಯನಾಗಿತ್ತು, ಉಳಿದವರಿಗೆ ಆಲಂಬನ ಯೋಗ್ಯವಾದ ಒಂದು ವಿಶೇಷಣವನ್ನು ನಿನ್ನ ಕಾರಣದಿಂದ ನೀನು ಹೊಂದಿಸ್ತಿದ್ದರೆ ನನ್ನ ವಂಶದಲ್ಲಿ ಸೂರ್ಯವಂಶದಲ್ಲಿ ಉದಿಸಿದಂತಹ ನಾನು ಅಂಥವರೆದುರೇ ಪ್ರಖರವಾದ ಪರಾಕ್ರಮದ ತೇಜವನ್ನು ಪ್ರದರ್ಶಿಸಿ ಹೊಳೆಯುವಾದ್ಯಾಕೆ, ಧರ್ಮದಿಂದ ಮೆರೆಯುವಾದ್ಯಾಕೆ ನಮ್ಮ ಊರಿಗೆ ಹೆಸರಿರುವುದು ಅಯೋಧ್ಯ ಅಂತ. ಯೋಧ ನ್ಯಾಯೇನ ಗೆಲ್ಲುವುದಕ್ಕಾಗದ ಊರು ಅಂತ ಅದಕ್ಕೆ ಹೆಸರು. ಮೂಲಭೂತವಾದ ಅಯೋಧ್ಯ ಅಂತ ಹೆಸರಿರುವುದು ಅಕುಂಠಿತವಾದ ವೈಕುಂಠಕ್ಕೆ. ಅಲ್ಲಿ ಯೋಧರು ಹೋರಾಡಿ ಹೊಂದಬಹುದಾದದ್ದಲ್ಲ, ಭಕ್ತಿಯಿಂದ ಶರಣಾಗತರಾಗಿ ಹೊಂದಬಹುದಾದ ನೆಲೆ, ಶಕ್ತಿಯಿಂದಲ್ಲ. ಈಗ ಶಕ್ತರಿಗೆ ಮೀರುವುದಕ್ಕಾಗದ ನಗರದಲ್ಲೇ ನಾವು ಹುಟ್ಟಿದ್ದೇವೆ. ಏರುವುದನ್ನೇ ಕಾಯಕವಾಗಿಸಿಕೊಂಡ ನೀನು ಭರತಾಭಿಧಾನದಿಂದ ಕಂಗೊಳಿಸಿದ್ದಿ. ಈಗ ಪುರದಲ್ಲಿ ಹುಟ್ಟಿದ ನನ್ನ ಪುಣ್ಯ ದೊಡ್ಡದು, ಹುಟ್ಟಿದ ನೀರು ದೇವತೆಗಳಿಂದ ಹೇಳಿಸಿಕೊಂಡ ಹೇಳಿಕೆಯ ಹಾರೈಕೆಯ ಬಲ ದೊಡ್ಡದು. ಒಂದು ಸಮರ ಗಣದಲ್ಲಿ ಪರೀಕ್ಷೆಗೆ ಒಟ್ಟಿ ನೋಡುವ ಎಂಬ ಮಹತ್ವಾಕಾಂಕ್ಷೆ ಹೊತ್ತು ದುರಕಾಮನೆಯಿಂದ ಬಂದು ನಿಂತಿದೆ. ಅಯ್ಯ ಧರ್ಮಾಂಗದ ನೀನು ಮುಟ್ಟಿ ಮೆಟ್ಟಿ ನಿಂತಿರುವ ನೆಲ ಪ್ರತಿಷ್ಠಾನ. ಹೌದು, ಇಲ್ಲಿಗೆ ಪ್ರತಿಷ್ಠೆಯೇ ಮುಖ್ಯ. ಇದು ಪ್ರತಿಷ್ಠಿತವಾದ ಕಾರಣದಿಂದಲೇ ಈ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಎನಿಸಿಕೊಂಡಿದೆ. ಇದಕ್ಕಿರುವ ಪ್ರತಿಷ್ಠೆಯ ಆಯಾಮಗಳು, ಪ್ರತಿಷ್ಠೆಯ ಹಿಂಬದಿಯಲ್ಲಿರುವ ಇತಿಹಾಸಗಳು ಸಾಮಾನ್ಯವಾದ ಹೇಗೆ ಅನ್ಯ ಯೋಧರಿಗೆ ದುಷ್ಪ್ರವೇಶವಾದ ಕಾರಣದಿಂದ ನಿನ್ನ ಪುರ ಅಯೋಧ್ಯೆ ಪ್ರತಿಷ್ಠೆಯಲ್ಲಿ ಸರಿಗಟ್ಟಬಹುದಾದ ಅನ್ಯ ಒಂದು ಈ ಪ್ರಪಂಚದಲ್ಲಿ ಇಲ್ಲದೇ ಇರುವುದರಿಂದ ಈ ನಮ್ಮ ಹೆಮ್ಮೆಯ ರಾಜಧಾನಿ ಪ್ರತಿಷ್ಠಾನಪುರ ಅಂತ ಹೇಳುವುದು ನನಗೆ ಅಭಿಮಾನ. ನನ್ನ ರೋಮ ರಾಜ
ಕಾರಣ ಏನು? ನನ್ನ ಯೋಗ್ಯತೆ ವಲ್ಲಯ್ಯ. ಏನು? ಮುತ್ತಿನ ಚಮುಕಿನಿಂದ ಆವೃತವಾಗಿ ಲೋಕದೊಡನೆ ಮಿನಗಬಹುದಾದಂತ ಕಿರೀಟ. ಅಷ್ಟೂ ಕಿರೀಟಗಳು ಯಾವ ವಿಶಿಷ್ಟವಾದಂತಹ ಒಬ್ಬ ಮಹಾನ್ ಸಾಧಕ ವ್ಯಕ್ತಿಯ ಪದ ಕಮಲದ ಕೆಳಗೆ ಮಡಿದು ನಿಂತು ಆ ಪದ ಕಮಲಕ್ಕೆ ಸಾಕ್ಷಾತ್ ಬೆಳಕನ್ನು ಕೊಟ್ಟು ಜಯ 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 ಎನ್ನುವ ಹಾಗೆ ಕೈಯನ್ನು ಮುಗಿದು ನೀನು ಪೂಜಿಸಲ್ಪಡಬೇಕಾದವರಿದ್ದಾರೆ, ನಾವು ಪೂಜಿಸಬೇಕಾದವರಿದ್ದೇವೆ ಎನ್ನುವಂತಹ ವಿಶೇಷವಾದಂತಹ ಗಾಢವಾದಂತಹ ಯಜಮಾನ ಭೃತ್ಯ ಸಂಬಂಧವನ್ನು ಸೂಚಿಸಿದಾಗ ಅಂತಹ ವಿಶಿಷ್ಟವಾದ ಪದ ಕಮಲ ದ್ವಯಗಳನ್ನು ಹೊಂದಿರುವ ನಾವು ವಿಶ್ವಕ್ಕೆ ಅಯ್ಯ ಮಹಾರಾಜ, ಪ್ರತಿಷ್ಠಾನದ ಪ್ರತಿಷ್ಠೆಯ ಔನ್ನತ್ಯವನ್ನು ನೀನು ಪ್ರಕಟಿಸಿದೆ. ರಾಜರುಗಳಿಂದೆಲ್ಲರಿಂದಲೂ ಮಣಿಯಲ್ಪಟ್ಟ ಅದನ್ನೆಲ್ಲ ಮಣಿಸಿದ ಪಾದ ಇದು. ನಮ್ಮ ಉಳಿದ ಜಾಗಗಳಿಗೆ ಬೆಳಕು ಬೇರೆ, ನನ್ನ ಪದಯುಕ್ತಗಳಿಗೆ ಆಗಲಿ. ಮಣಿದವರ ಮಕ್ಕಳ ಒಳಗೆಯಿಂದ ರತ್ನಗಳ ಬಳಕೆ. ಎಲ್ಲ ಊರಿಗೂ ಅದರದ್ದೇ ಆದ ಹಿರಿಮೆ ಮಹಾತ್ಮ ಇರುವ ಹಾಗೆ ಯೋಧರಿಂದ ಗೆಲ್ಲಲಾಗದ ನಾಡೆಂಬ ಹಿರಿಮೆಯನ್ನು ಹೊಂದಿದ ಅಯೋಧ್ಯೆ ಪ್ರತಿಷ್ಠಿತನಾದವನ ಆಳುವಂತಹ ನಗರ ಇದು. ಅವನ ಪ್ರತಿಷ್ಠೆ ಮುಕ್ಕಾಗುವುದಿಲ್ಲ ಎಂಬ ಭಾವದಿಂದ ಇದು ಪ್ರತಿಷ್ಠಾನ ಅಂದ್ರೆ ಸಂತೋಷ. ಆದರೆ ಸೂಕ್ಷ್ಮವಾದ ಒಂದು ವ್ಯತ್ಯಾಸ. ಏನು ಸೂಕ್ಷ್ಮತೆ? ಅಯೋಧ್ಯೆ ಅನ್ಯರಿಂದ ಗೆಲ್ಲಲ್ಪಟ್ಟ ಕಾಲದಲ್ಲಿ ಅಯೋಧ್ಯೆಯಾಗಿ ಉಳಿಯುವುದಿಲ್ಲ. ಪ್ರತಿಷ್ಠಾನ ನಿನಗಿಂತ ಪ್ರತಿಷ್ಠಿತರಿಂದ ಗೆಲ್ಲಲ್ಪಟ್ಟರೆ ಅದರ ಪ್ರತಿಷ್ಠೆ ಮುಕ್ತಾಗುವುದಿಲ್ಲ. ಅದಕ್ಕಿಂತ ಕಡಿಮೆ ಪ್ರತಿಷ್ಠೆ ಇದ್ದವರು ಇಲ್ಲಿಂದ ನಿವೃತ್ತರಾಗುತ್ತಾರೆ ಅಂತ ಮಾತ್ರ. ಈಗ ನಿನ್ನನ್ನು ಗೆದ್ದು ನನ್ನ ಪ್ರತಿಷ್ಠೆಯನ್ನು ಇಲ್ಲಿ ಸ್ಥಾಪಿಸಿದರು. ಇದು ಪ್ರತಿಷ್ಠಾನವಾಗಿಯೇ ಉಳಿಯುತ್ತದೆ. ಈ ನಗರಕ್ಕೆ ಅದರಿಂದ ಬಾಧೆ ಬರುವುದಿಲ್ಲ. ಆದ್ದರಿಂದ ನಾನು ನಿನ್ನ ಮೈ ಮೇಲೆ ಬಂದಾಗ ನಾನು ಗೆಲ್ಲಲಾಗದು ಗೊತ್ತಿಲ್ಲ. ಮತ್ತೆ ನೀನು ಎಲ್ಲ ರಾಜರುಗಳಿಂದ ಗೌರವಾದರಗಳನ್ನು ಹೊಂದಿದವರು. ನಾನು ಯೋಚಿಸುವುದು 10 ಜನ ಮಣಿದಿದ್ದಾರೆ ಅವರು, ಈಗ ನಿನ್ನನ್ನು ಹಿರಿಯ ಅಂತ ಒಪ್ಪಿದ್ದಾರೆ ಅವರು. ಅವರ ಪ್ರಾಪ್ತಿ ನಿನ್ನ ವ್ಯಾಪ್ತಿ ಎರಡನ್ನು ತುಲನೆ ಮಾಡಿ ನೋಡಿದ ಅವರಿಗೆ ತಾವು ಕಿರಿದು ನೀನು ಹಿರಿದು ಅಂತ ಕಂಡ್ರೆ ಅದೊಂದೇ ಕಾರಣದಿಂದ ಮಣಿಯಬಹುದು. ಆದರೆ ಕಾಣುವ ಕಂಗಳು ಸಾವಿರಾರು ಇರುವಾಗ ಎಲ್ಲರೂ ಒಂದೇ ದೃಷ್ಟಿಕೋನದಿಂದ ನೋಡಬೇಕು, ಒಂದೇ ದೃಶ್ಯವನ್ನು ಏಕಪ್ರಕಾರವಾಗಿ ಕಾಣಬೇಕು ಅನ್ನುವುದೇ ಈ ಲೋಕದ ವೈವಿಧ್ಯವನ್ನು ನಿರಾಕರಿಸುವ ಹೇಳಿಕೆ. ಒತ್ತಾಯಪೂರ್ವಕವಾಗಿ ಆ ಕೃತಿ ಆಚರಿಸಲ್ಪಡಕೂಡದು, ಪ್ರಜ್ಞಾಪೂರ್ವಕವಾಗಿ ಆಚರಿಸ ಅವರಿಗೆ ಮಣಿದು ಬದುಕಬಹುದು. ವೈವಿಧ್ಯತೆಯಲ್ಲಿ ಮೇದಿನಿಯ ಅಸ್ತಿತ್ವ, ಹೌದೇ ವಿವಿಧತೆಯಲ್ಲಿ ಏಕತೆ ಎನ್ನುವುದೇ ಸದುದ್ದೇಶಭರಿತವಾದಂತಹ ನಮ್ಮ ಉಪಕ್ರಮದ ಭಾಗ. ಸರಿ, ಹಾಗಾದಾಗ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಿನಗಿಂತ ಮೊದಲು ಪ್ರಪಂಚದ ಬೆಳಕು ಕಂಡವರ ಖಂಡಿತ. ಆದ್ದರಿಂದ ಈಗ ನಿನ್ನ ಪಾದಯುಗ್ಮಗಳನ್ನು ಕಾಣುವ ಅಧೀನನಾಗಿ ಆಶ್ರಿತನಾಗಿ ಬದುಕುವುದಕ್ಕೆ ಯೋಗ್ಯ ನಾವು, ಅವ ಕೊರೆಯುವುದಕ್ಕೆ ಯೋಗ್ಯ ಎಂಬುದರಿಂದ ಅದನ್ನು ಅವರು ಮಾಡಿಸಿದರು. ನನಗೆ ಕಾಣುವುದು ನಾವು ಜೋರಾಗಿ ನಮ್ಮ ಬಲ ಪ್ರದರ್ಶನವನ್ನು ಮಾಡಿದೆ ಅದು ಕುಸಿಯಬಹುದಾದ ಭಾಗವು ಹೌದು ಅಂತ ಅಲ್ಲ ಅಂತ ಹೇಳುವುದಕ್ಕೆ ನನ್ನಲ್ಲಿ ಹೋರಾಡಿದ ಪೂರ್ವಾನುಭವ ಇಲ್ಲ. ನನ್ನನ್ನು ಮೀರಬಲ್ಲ ಸ್ಥಾಪಿತ ಚರಿತ್ರೆಯನ್ನು ನೀನು ಆಗುವುದು ಹೇಗೆ? ಈ ಭೂಮಂಡಲಾಧಿಪರೆಲ್ಲರೂ ಮಣಿದು ಆ ಮೂಲಕವಾಗಿ ಬಾಗಿ ಸರ್ಕಾರದ ಸಪ್ರೇಮ ಭಾವದಿಂದ ನನಗೆ
ಯಾವಾಗ ನನ್ನ ಸಂದರ್ಶನದ ಭಾಗ ಸಾಧ್ಯ ಸಿಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಕಾರಣ ವಿಶ್ವಾತ್ಮಕವಾದಂತಹ ಕಲೆಯಿಂದ ಈ ಪ್ರಪಂಚವನ್ನು ಸೃಜಿಸಿ ಲೀಲಾ ಜಾಲವಾಗಿ ಕೊನೆಯುವ ಮಹಿಮಾನ್ವಿತನಾಗದ ಜಗನ್ಯಾಮಕನಾದ ಭಗವಂತ ಅವ ಒಂದರ್ಥದಲ್ಲಿ ಸರ್ವ ಪೂಜಿತನು, ಒಂದರ್ಥದಲ್ಲಿ ವಾಸ್ತವವಾಗಿ. ಆದರೆ ಈ ಕಾಲದಲ್ಲಿ ಈ ಪ್ರತಿಷ್ಠಾ ನಗರಿಯನ್ನೇ ರಾಜಧಾನಿಯನ್ನಾಗಿಟ್ಟುಕೊಂಡು ಜೈತ್ರಯಾತ್ರೆಗಳ ಮೂಲಕ ಹಲವು ಬಗೆಯ ಯಾಗಗಳ ಮೂಲಕ ಮುಖ್ಯವಾಗಿ ವಿಶ್ವ ಹಿಂದೂ ವಾಜಪೇಯಿಯ ರಾಜಕೀಯಾತ್ಮಕ ಒಂದೆರಡಲ್ಲ 18 ಶತ ಸಂಖ್ಯೆಯಲ್ಲಿ ಇದೇ ಕಲೆಯನ್ನು ಮಾಡಿದವರು. ಆ ಕಾರಣದಿಂದ ಸರ್ವಾಂಗ ಸರ್ವತ್ರ ಸರ್ವನೆಲೆಯಿಂದ ಸಮಷ್ಟಿ ಪ್ರಜ್ಞೆಯಿಂದ ಪೂಜಿತರಿದ್ದೇನೆ ನಾನು. ನೀನು ಮಾಡಬಹುದಾದ ಚತುರಂಗ ಸೇವೆ ತಕೊಂಡು ಬಂದರು ಮೊತ್ತ ಮೊದಲ ಕರ್ತವ್ಯ ಯಾವುದು ಅಂತ ಕೇಳಿದ್ರೆ ಸರ್ವರಿಂದ ಪೂಜಿತನಾದ ನನ್ನ ಕಾಲಿಗೆ ಪೂಜೆ ಮಾಡುವುದನ್ನು ದಯನೀಯ ನನ್ನ ಬೇರುಸ್ತರವನ್ನು ಕಂಡು ನೀನು ಚೀಲದಿಂದ ಬಳಲಿಯಲ್ಲ, ಯಜ್ಞಾತ್ಮಕವಾದ ಧೋರಣೆಯಿಂದ ಅಲ್ಲ, ವಿಶ್ವಮಾಲಿಕನಾದ ಯಾವುದು ಒಂದು ಉಂಟೋ ಅದನ್ನು ತಿಳಿದು ವಿಶ್ವಭಾವದಿಂದ ಯಾರು ಆರಾಧಿಸ್ತಾನೋ ಅವನು ವಿಶ್ವಾತ್ಮಕವಾದ ಗೂಢಾರ್ಥವನ್ನು ಗೂಢಸತ್ವವನ್ನು ಗೂಢತತ್ವವನ್ನು ತಿಳಿಯುತ್ತಾನೆ. ಆದ ಕಾರಣದಿಂದ ಇಷ್ಟನ್ನು ತಿಳಿದು ನನಗೆ ನಮಸ್ಕಾರ ಮಾಡಿ ಪೂಜೆ ಮಾಡಬೇಕಾದ ಅರ್ಹತೆ ನನ್ನದು, ಪೂಜೆಯನ್ನೇ ಕೈಗೊಂಡು ಧನ್ಯನಾಗಬೇಕಾದ ಆರ್ಥಸ್ಥಿತಿ ನಿನ್ನದು ಆಗಿರುವಾಗ ಯುದ್ಧಕ್ಕೆ ಬಂದದ್ದು ಹಳ್ಳಿನೇ. ನಾನು ಬರುವಾಗ ನೀನು ಹೇಳಿದ ಆ ಸಾಲು ನೋಡ್ತಾ ಬಂದದ್ದು. ಈಗ ನೀ ಹೇಳಿದ ಮೇಲೆ ನಿನ್ನನ್ನೇ ನೋಡುವ ಪ್ರಮೇಯ ತಂದಿಟ್ಟೆ. ಸಾಲು ನೋಡ್ತಾ ಬಂದದ್ದು ಯಾಕೆ ಗೊತ್ತಿಲ್ಲ, ನನಗೊಂದು ಸಮಾಧಾನ ಅದನ್ನು ನೋಡ್ತಾ ಬರುವಾಗ. ಈಗ ಕಪ್ಪ ಕೊಟ್ಟು ಸಾಮಂತನ ನಾನು ನನ್ನ ಪ್ರತಿನಿಧಿ ಆ ಸಾಲಿನಲ್ಲಿ ನಿಂತು ಎಷ್ಟು ದಿವಸ ಆಯಿತು ಅಂದ್ರೆ ಏಕೆಂದ್ರೆ ನಿನಗೆ ಈ ರೀತಿ ಅಯೋಧ್ಯೆಯಿಂದ ಬಂದದ್ದರಿಂದ 6 ತಿಂಗಳು ಕಾಯ್ದು ಬೇಡ, ನಾಳೆ 6 ತಿಂಗಳು ಕಾಯ್ಬೇಕು. ಈಗೀಗ ಬಂದ ನನಗೆ ನಿನ್ನನ್ನು ಹೀಗೆ ನೋಡುವುದಕ್ಕಾಗ್ತದೆ ಅಂತ ಆದರೆ ಈಗ 6 ತಿಂಗಳು ಕಾಯುವವರ ಮಾರ್ಗಕ್ಕಿಂತ ಈ ಮಾರ್ಗವೇ ಒಳ್ಳೆಯದಲ್ಲ. ಬೇಗನೆ ಮುಖಾಮುಖಿ ಆಗುವುದಕ್ಕೆ ನನದ ಮಾರ್ಗ ಸರಿಯಾಗಿ ನೋಡಂತೆ. ನೀನು ಎದುರೆದುರಿಂದ ಮಾತ್ರ ನೋಡಿ, ನನ್ನ ಪಾರ್ಶ್ವಗಳಿಂದ ನೋಡು, ನಾನಾ ಕೋಣಗಳಿಂದ ನೋಡು, ನಾನಾ ಭಾವಗಳಿಂದ ನೋಡು, ವಿಸ್ಮೃತಿಯನ್ನು ತ್ಯಜಿಸು. ವಾಸ್ತವವಾದಿಯ ಸಿದ್ಧಾಂತ ಚಕ್ರನ ತತ್ವವೇತನ ವಿದೇಶವಾಗಿ ಬೋಧನಾ ಪ್ರಬೋಧತ್ವವನ್ನು ಹೊಂದಿದವನಾಗಿ ನನ್ನನ್ನು ಸರಿ ನೋಡುತ್ತೆ. ನಿನ್ನ ಸರಿ ನೋಡುವಾಗ ಹೇಳಿದಾಗಲೇ ಗೊತ್ತಾಗಿದೆ. ಆಗ ಸಮ್ಮುಖ ಪ್ರಿಯ ಅಂತ ಗೊತ್ತಾಯ್ತಲ್ಲ. ಆಗ 6 ಮುಖಗಳಿಲ್ಲ, ಒಂದರಲ್ಲಿ 5 ಅಡಗಿಸಿದ್ದಿ ಅಂತ ಹೇಳ್ತಾ ನಿನಗೆ ಸಮ್ಮುಖ ಪ್ರಿಯ ಅಂತ ಗೊತ್ತಾಯ್ತು. ಈಗ ನೀನು ಹೇಳುವುದನ್ನು ನೋಡುವ ಪೂಜೆ ಮಾಡುವುದಕ್ಕೆ ಮೊದಲು ನಾವು ಪೂಜಿಸುವ ಮೂರ್ತಿಯನ್ನು ಚೆನ್ನಾಗಿ ತೊಳೆದು ಅದನ್ನು ಮಡಿ ಮಾಡಿಕೊಂಡು ಅದು ಮಾಲಿನ್ಯ ನಿವಾರಕವಾದ ಶಕ್ತಿಯೇ ಅದರೊಳಗೆ ಇರುವುದಾದರೂ ಕೂಡ ನಮ್ಮ ಕೈಯ ಸ್ಪರ್ಶಗೊಂಡದ್ದರಿಂದ ಅದನ್ನು ನಮ್ಮ ದೃಷ್ಟಿಕೋನದಲ್ಲಿ ಒಮ್ಮೆ ನೋಡಿ ಸರಿಪಡಿಸುವ ಹಾಗೆ ನೀನು ಹೇಳಿದ ಮಾತಿನಿಂದಲೇ ನಿನ್ನನ್ನು ತಟ್ಟಿ ಮುಟ್ಟಿ ನೋಡಿದರೆ ಅಡಿಯಿಂದ ಮುಡಿಯವರೆಗೂ ಮುಡಿಯಿಂದ ಅಡಿಯವರೆಗೂ ಅಂತೂ ಕೂಲಂಕಷವಾಗಿ ಒಂದು ನೋಡುವುದನ್ನು ಹೇಗೆ ನೋಡಿದ್ದು ಮೂರನೇದು ಕಾಣೋದಿಲ್ಲವಲ್ಲ. ನಿನ್ನ ವಚನವು ಕೇಳುತ್ತಿದ್ದ ಮನಸ್ಸಿಗೆ ಹರುಷವಾಯಿತು. ನಿನ್ನ ವಚನವು
ಸಂತೋಷ ಆದದ್ದು ಒಂದು ನೆಲೆಯಲ್ಲಿ ಹೌದು. ಯಾಕೆ ಮಾನ್ಯ ಮಾನ್ಯ ಈ ಲೋಕದಲ್ಲಿ ಸಾಮಾನ್ಯರು ಅಂಗೀಕರಿಸಬೇಕಾದ ಒಂದು ಸೂತ್ರ, ಮಾನ್ಯರಾದವರನ್ನು ಮಾನಿಸು. ಅದರ ಇನ್ನೊಂದು ಆಯಾಮ ಏನು? ಅಮಾನ್ಯರನ್ನು ಮಾನಿಸಬೇಡ. ನಮಸ್ಕರಿಸುವವರನ್ನು ನಮಸ್ಕರಿಸತಕ್ಕದ್ದು, ಅವಂದ್ಯರನ್ನು ಯಾವ ಕಾಲಕ್ಕೂ ವಂದಿಸಕೂಡದು. ಕುಚಿತರಾದವರನ್ನು, ಹೀನ ಪ್ರವೃತ್ತಿಯನ್ನು ತೋರುವವರನ್ನು ನಾವು ಮಾನಿಸುವುದಕ್ಕಿಲ್ಲ. ಈಗ ನೀನು ಕೂಡ ವಿರೋಧ ತೋರಬಾರದು, ನೀನು ನನ್ನ ಕಾಲಿಗೆರಗಬೇಕು ಅಂತ ಹೇಳಿದಲ್ಲಿಗೆ ನೀನು ಹೊಂದಿದ ಆಶಯ ಏನು? ಇಲ್ಲಿ ಗುರುತಿಸುವುದಕ್ಕೆ ಯೋಗ್ಯವಾದಂತಹ ಮಹಾತ್ಮ ಯೋಗ್ಯತೆ ಇರುವ ವಿರೋಧ ಸಲ್ಲದು, ಮಾನ್ಯನಿಂದ ಮಾನಿಸಬಹುದು. ಅವಸರದ ನಿರ್ಣಯವೋ ಏಕಾಏಕಿ ಮೈಮೇಲೆ ಮುಗಿಬಿದ್ದೆಯೋ ಅನ್ಯರು ಕೊಟ್ಟ ಸಲಹೆಯನ್ನು ವಾಸ್ತವದಲ್ಲಿ ಪರಿಶೀಲನೆ ಮಾಡದೆ ಬುದ್ಧಿಯ ಬೆಳಕಿನಿಂದ ಸರಿಯಾಗಿ ವಿಮರ್ಶೆ ಮಾಡಲು ಬಂದೆಯೋ ಒಮ್ಮೆ ಗೆಲ್ಲಬೇಕು ಎನ್ನುವ ತತ್ವವೇ ಪ್ರಧಾನವಾಗಿ ಇದಕ್ಕೆ ಗೌಣವಾಯಿತು. ಆ ಕಾರಣಕ್ಕಾಗಿ ನೀವು ಇಷ್ಟು ಕಾರಣಗಳಿಂದ ಬರೆದಿದ್ದರೆ ನಾನು ಎಚ್ಚರಿಕೆಯನ್ನು ಕೊಟ್ಟೆ. ಈಗ ನಾವು ಮುಂದುವರೆದು ಬರುವುದಕ್ಕಿಂತ ಕಾರಣ ಏನು? ಸೂರ್ಯಾನ್ವಯ ಚಂದ್ರವಂಶ ಸಮಾನ ಸ್ಥಳದಲ್ಲಿದ್ದ ವಂಶ ಉಳಿದ ಹಿನ್ನೆಲೆ ಮುನ್ನೆಲೆಗಳನ್ನು ಬಿಡುವ ವಾಂಶಿಕವಾದ ನೆಲೆಯಿಂದ ಒಂದು ಹೆಚ್ಚು ಒಂದು ಕಡಿಮೆ ಅಂತ ಹೇಳುವುದಕ್ಕಿಲ್ಲ. ಸಮಾನ ಸ್ಥಳದಲ್ಲಿ ಇದ್ದಾಗ ಸಮಾನದಲ್ಲಿ ಅಲ್ವೋ ಮೇಲ್ಮೆಯನ್ನು ಈ ಕಾಲದಲ್ಲಿ ಸಾಧಿಸುವುದಕ್ಕೆ ಸ್ಪರ್ಧೆ ಏರ್ಪಡುವುದು ವಂಶದ ಹಿನ್ನೆಲೆಯಿಂದ. ಹಾಗೆ ಪರಂಪರೆ ನೋಡಿ ಕೀರ್ತಿ ವಿಶೇಷವನ್ನು ಸಂಪಾದಿಸಿದಂತಹ ಮಹನೀಯರುಗಳು ಸೂರ್ಯವಂಶದಲ್ಲೂ ಆಗಿ ಹೋಗಿದ್ದಾರೆ, ಚಂದ್ರವಂಶದಲ್ಲೂ ಆಗಿ ಹೋಗಿದ್ದಾರೆ. ಆದ್ದರಿಂದಲೇ ಕೀರ್ತಿವಂತರಾದ ಹಿರಿಯರ ಹಿನ್ನೆಲೆ ನೋಡಿದ್ರು ಸಮಾನತೆ. ಆ ಮಟ್ಟಿಗೆ ನಿನ್ನ ಬಗ್ಗೆ ನಾನು ಯಾವಾಗಲೂ ಸಣ್ಣ ವಿಷಯವಾಗಿ ಸಣ್ಣ ಸಂಗತಿಯಾಗಿ ಭಾವಿಸುತ್ತೇನೆ. ಈ ವಸುಂಧರ ರಮಣೀಯ ವಿಶಿಷ್ಟವಾದಂತಹ ಕಂಠಿಹಾರದ ಎರಡು ಮೌಲ್ಯಯುತ ಮರಕತದ ಇಷ್ಟ ಈಗ ಪ್ರತಿಷ್ಠಾ ನಗರದ ನನ್ನ ಪ್ರತಿಷ್ಠೆಯ ಈಗ ನೀನು ಹಾಗೆ ಹೇಳುವಾಗ ನಾನು ಒಪ್ಪುವುದಕ್ಕೆ ಮನಸ್ಸಾಗುವುದಿಲ್ಲ. ಯಾಕೆ? ಈ ತನಕ ಬೆಳೆದು ಬಂದ ವಂಶದ ಈ ಅನೇಕ ಚರಿತ್ರೆ ಗಮನಿಸಿದ್ರೆ ಪರಸ್ಪರ ನಾವು ಹಾದು ಹೋಗದೇ ಇಲ್ಲ. ಸೂರ್ಯವಂಶದಲ್ಲಿ ಚಂದ್ರವಂಶದಲ್ಲಿ ಸಂಘರ್ಷವೇ ಬರಲಿಲ್ಲ, ಹೋರಾಟ ಮಾಡಲಿಲ್ಲ, ಇಲ್ಲವಲ್ಲ. ಒಬ್ಬರ ಮೇಲೊಬ್ಬರು ಆಯಾ ಕಾಲಘಟ್ಟದಲ್ಲಿ ಅವರವರ ಬಲಾಬಲಕ್ಕೆ ಅನುಗುಣವಾದ ಮೇಲ್ಮೆಯನ್ನು ಸಾಧಿಸಿ ಕ್ಷತ್ರಿಯೋಚಿತ ವಿಧಾನದಲ್ಲಿ ಪ್ರಭುತ್ವ ನಮ್ಮದು ಈ ಕಾಲಕ್ಕೆ ಅಂತ ಸ್ಥಾಪಿಸಿ ನಡೆದ ಚರಿತ್ರೆಯನ್ನು ಹೊಂದಿದವರು ಅನೇಕರಾಗಿ ಹೋಗಿದ್ದಾರೆ. ಆದ್ದರಿಂದ ಈಗ ಚಂದ್ರವಂಶೀಯನಾದ ನಿನ್ನ ಮೇಲೆ ಸೂರ್ಯವಂಶೀಯನಾದ ನಾನು ಬಂದು ಅಭಿಯೋಗ ಮಾಡಬಾರದು ಅಂತಲೋ ವಿಜಿಗೀಷ ಪ್ರವೃತ್ತಿಯಿಂದ ಗೆಲುವಿಗಾಗಿ ಹಂಬಲಿಸಬಾರದು ಅಂತಲೂ ನಾನು ಹೇಳುವಂತಿಲ್ಲ, ನೀನು ಅದನ್ನು ಆಗ್ರಹ ಪಡುವಂತಿಲ್ಲ. ಈಗ ನೀನು ಸರ್ವರಿಂದಲೂ ಪೂಜ್ಯನಾಗಿದ್ದಿ, ಸರಿ. ದುರ್ಬಲರಾದವನಿಗೆ ಪ್ರಬಲನು ಪೂಜ್ಯ ಅಂತ ಕಂಡ್ರೆ ಆಕ್ಷೇಪ ಇಲ್ಲ. ಸಮಾನ ಬಲನಾದವನಿಗೂ ಅಧಿಕ ಬಲನಾಗಬಲ್ಲ ಎಂದು ವಿಶ್ವಾಸ ಇದ್ದವನಿಗೂ ನನ್ನ ಹೆಚ್ಚುಗಾರಿಕೆಯನ್ನು ತೋರಿಸಬೇಕು ಅಂತ ಕಂಡ್ರೆ ಆಗ ಅದನ್ನು ತಪ್ಪೇನು ತಿಳಿಯಬೇಕಾಗ್ತದೆ. ಉಳಿದವರಿಗೆ ಪೂಜನೀಯ ಭಾವ, ಅದಕ್ಕೆ ಸಕಾರಾತ್ಮಕವಾದ ಸಮರ್ಥನೆಗಳು ಇಂತಿಂತ ಕಾರಣಗಳಿಂದ ಭೂಯಿಷ್ಠನಾಗಿರುವ ಪರಿವರ್ತನಾಗಿರುವಂತಹ ಭರತ ಸರ್ವೋತ್ತಮ ನಮಗೆ ಪೂಜನೀಯನಾಗಿದ್ದಾನೆ. ಈಗ ನಿನ್ನನ್ನೇ ನಾನು ಇವತ್ತು ಗಣನೆಗೆ ತಗೊಂಡ ನಿನ್ನದು ವ್ಯತ್ಯಾತ್ಮಕವಾಗಿ ಕಾಣಿಸ್ತದೆ. ಈಗ ನನ್ನನ್ನು ನೀನು ಪ್ರತಿಷ್ಠಾ ನಗರದ ಪ್ರತಿಷ್ಠಿತ ವ್ಯಕ್ತಿ ಅಲ್ಲ ಎಂದು ಭಾವಿಸುವುದಕ್ಕೆ ಮನಸ್ಸು ಮಾಡುವುದಾದರೆ ನಿನಗೆ ಅದಕ್ಕೂ ಕಾರಣ ಬೇಕು. ಇಲ್ಲ, ನೀನು ಸಕಾರಾತ್ಮಕವಾದದ್ದಕ್ಕೂ ಕಾರಣ ಇದ್ದ ಹಾಗೆ ವ್ಯತ್ಯಾತ್ಮಕವಾದ ಆಲೋಚನೆಗಳಿಗೂ ಕಾರಣ ಕೊಡಬೇಕಾಗಿಲ್ಲಪ್ಪ. ಈಗ ಅವರಿಗೆ ಧನಾತ್ಮಕವಾಗಿ ನನ್ನನ್ನು ಪೂಜನೀಯ ಅಂತ ಪರಿಗಣಿಸುವುದಕ್ಕೆ ಕಾರಣ ನನ್ನ ಸಾಧನೆಗಳು, ನನ್ನ ವ್ಯಕ್ತಿಗತವಾದ ಆಚರಣೆಗಳು, ಪಾರಂಪರ್ಯಕವಾಗಿ ನಾನು ಬೆಳೆಸಿಕೊಂಡು ಬಂದ ಹಿರಿಮೆ ಬೇರಿದೆ. ನಿನಗೆ ನಿರಾಕರಿಸುವುದಕ್ಕೆ ಕಾರಣ ಇಲ್ಲದಿಲ್ಲ. ನಿನಗೆ ಈಗ ಪ್ರತಿಷ್ಠೆ ಇಲ್ಲ ಎಂಬ ಕಾರಣದಿಂದ ನಿನ್ನ ಮೈ ಮೇಲೆ ಬಂದದ್ದಲ್ಲ.
ಈಗ ನಿನ್ನ ಯೌವನ ಅಂದ್ರೆ ನನಗೆ ಅಪರಿಚಿತವ ಸ್ವರ್ಗದ ವಸ್ತು ಅಲ್ಲ. ಅದೆಲ್ಲ ಹೇಳಿದ್ದು ನೀನು ಹೇಳಿದಂತೆ ಬೆಳೆದದ್ದರಿಂದ ಈ ಪ್ರಾಯ ಕೈದ ಮೇಲೆ ಬಾಗಬೇಕಾದಲ್ಲಿ ಬಾಗದೇ ಇರುವುದಕ್ಕೂ ಆಗುವುದಿಲ್ಲ, ತಕ್ಕಬೇಕಾದಲ್ಲಿ ತಕ್ಕದೇ ಇರುವುದಕ್ಕೂ ಆಗುವುದಿಲ್ಲ. ಉಚ್ಛ್ರಾಯವಾಗಿ ಮೆರೆದಾಡ್ತಾ ಇದ್ದ ಕೀರ್ತಿ ಮಸುಕಾಗುವುದನ್ನು ತಡೆಯುವುದಕ್ಕೂ ಆಗುವುದಿಲ್ಲ. ನಿನ್ನ ನಂತರ ಹುಟ್ಟಿದ ನಿನ್ನದೇ ಅವಸ್ಥಾಂತರಗಳನ್ನು ದಾಟಿ ಯೌವನದ ಹೊಗಲು ಹೊಂದಿ ಛಾತ್ರವನ್ನು ಮೇಳೈಸಿ ಎದುರು ನಿಂತವನೆದುರು ಇನ್ನೂ ನನ್ನದೇ ನಡೆಯುತ್ತದೆ ಅಂತ ಹೇಳಿದರೆ ಅದು ನಡೆಯುವುದಿಲ್ಲ ಅಂತ ತೋರುವುದನ್ನು ತಡೆಯುವುದಕ್ಕೂ ಆಗುವುದಿಲ್ಲ. ಅದನ್ನು ನೀನು ನೆನಪಿಡಬೇಕು. ಅದಕ್ಕೆ ಬೇಕಾದಂತ ಸಬಲಾಂಶಗಳು ನಿನಗೆ ಬೇಕಲ್ಲ. ಅವರೆಲ್ಲ ನನ್ನನ್ನು ಪ್ರತಿಷ್ಠಿತ ಪೂಜನೀಯ ಅಂತ ಒಪ್ಪಿದ್ದಾರೆ. ಈ ಒಪ್ಪಿದ ಮೇಲೆ ನಾನು ಅದನ್ನು ಮೀರಿ ನಿಲ್ಲಬಲ್ಲೆ ಅಂತ ಹೇಳಬೇಕಿದ್ರೆ ಅವರು ಒಪ್ಪಿದ ಸಬಲಾಂಶಗಳಲ್ಲಿ ನಿನಗೆ ಕೊರತೆ. ಈಗ ಅವರಲ್ಲಿ ಅವರು ಒಪ್ಪುವಲ್ಲಿ ಅವರಿಗೆ ಕೊರತೆಗಳೇನು ಅವರಿಗೆ ಬಿಟ್ಟರು. ಆದರೆ ಈಗ ವಯಸ್ಸಿನಿಂದ ಪ್ರೌಢತೆಯನ್ನು ಹೊಂದಿದಂತಹ ನಿನ್ನ ಎದುರಿನಲ್ಲಿ ನಾನು ಹೋರಾಟ ಮಾಡುವ ವಯಸ್ಸಿನದ್ದಾದಂಥ ಈಗ ಯೌವನದಲ್ಲಿ ಒಬ್ಬ ವ್ಯಕ್ತಿಯಲ್ಲಿದ್ದಂತಹ ಶಕ್ತಿ ನಿಜ ಏನು ಅದು ಊರ್ಧ್ವಮುಖವಾಗಿ ಪ್ರಸ್ಫುಟವಾಗಿ ಪ್ರಕಟವಾಗುತ್ತದೆ ಅಂತ ನೀವು ಒಪ್ಪುತ್ತೀಯ. ಒಬ್ಬನ ಸಾಮರ್ಥ್ಯ ಅತ್ಯುಚ್ಚ ಮಟ್ಟದಲ್ಲಿ ಪ್ರಕಟೀಕೃತವಾಗುವುದಕ್ಕೆ ದೈಹಿಕವಾದದ್ದನ್ನು ಹೇಳಿದ್ದು, ಬೌದ್ಧಿಕವಾದದ್ದನ್ನು ಮಾನಸಿಕವಾದ ಭಾವದ ಬಲವನ್ನು ಹೇಳ್ತಾ ಇದೆ. ದೇಹದ ಬಲ ಪ್ರಕಟವಾಗುವುದಕ್ಕೆ ಅತ್ಯುಚ್ಚವಾದ ಶಾರೀರಿಕ ಅವಸ್ಥೆ ಯೌವನ ಅಂತ ನೀನು ಒಪ್ಪುತ್ತೀಯ. ಬದುಕಿನ ಅಮೂಲ್ಯವಾದಂತಹ ಈಗ ಅದಕ್ಕೆ ಪ್ರತಿಷ್ಠಾನದ ಪ್ರತಿಷ್ಠೆಯ ಕಾಪಿಡುವ ಹೊಣೆ ಹೊತ್ತ ಭರತನೆಂಬ ಚಕ್ರವರ್ತಿ ಎದುರಾಗಿ ನಿಂತ ಕಾಲದಲ್ಲಿ ಈ ಯೌವನವನ್ನು ಮೀರುವಲ್ಲಿ ದೇಹದಲ್ಲಿ ನಿನ್ನದಿಲ್ಲ, ಅಸ್ತ್ರ ನನ್ನಲ್ಲೂ ಉಂಟು. ಹಾಗಾದರೆ ದೇಹ ಬಾಧೆಯನ್ನು ಮೀರಬಹುದಾದ ಮಹಾತ್ಮೆ ಇರಬೇಕಾಗ್ತದೆ. ಹಾಗೆ ನೋಡಿದರೆ ದೇಹ ಸ್ಥಿತಿಯನ್ನು ಅವಗಣಿಸುವ ದೊಡ್ಡವ ಅಂತ ನಿರ್ಣಯಿಸುವುದಕ್ಕೆ ನಾವೀಗ ಬ್ರಹ್ಮ ವಿಷ್ಣು ರುದ್ರರನ್ನು ಮಾನಿಸುವುದು. ಅವರಿಗೆ ಪ್ರಾಯ ಎಷ್ಟಾಯಿತು ಅಂತ ನೋಡಿ, ಅವರಿಗೆ ಪ್ರಾಯ ಆಗಲಿಕ್ಕಿಲ್ಲ, ಅವರಿಗೆ ಪ್ರಾಯ ಎಷ್ಟಾದರೂ ಅಷ್ಟೇ ಇದೆ. ಅದರಲ್ಲದೆ ಅದನ್ನು ಮೀರಿದ ಅವರ ಮಹಾತ್ಮ ಪ್ರಕಟವಾಗುತ್ತದಾದ್ದರಿಂದ ಅವರು ನಮಗೆ ಸದಾ ಪೂಜ್ಯರಾಗುತ್ತಾರೆ. ಈಗ ನಿನ್ನಲ್ಲಿ ನೋಡಿದರೆ ಪಾದರೋಚನರು ನಿನ್ನ ಹಣೆಯಲ್ಲಿ ಕಣ್ಣಿಲ್ಲ ಅಂತ. ಈಗ ಜ್ಞಾನಾಗ್ನಿ ನೇತ್ರನಾದಂತಹ ಆ ಪರಶಿವ ನನ್ನ ಹಣೆಯಲ್ಲಿ ಕಣ್ಣಿಲ್ಲ ಅಂತ ಹೇಳುವುದು ನಿನ್ನ ಎರಡು ಕಣ್ಣುಗಳಿಂದ ನೋಡಿ. ಈಗ ಎಷ್ಟು ಕಣ್ಣಿಂದ ನೋಡಿದವರಿಗೆ ನಿನ್ನಲ್ಲಿದ್ದ ಮೂರನೇದು ಕಾಣ್ತದೆ. ಯಾವ ಕಣ್ಣುಗಳು ಸರಿ ಸಾಟಿ ಆಗಲಾರದ ಅಂತಃಚಕ್ಷುಗಳಿಂದ ನೋಡಿದ್ರೆ ಚಕ್ರವರ್ತಿಯ ಮೂರನೇ ಕಣ್ಣು ಕಾಣ್ತದೆ. ಅದಿನ್ನು ಬಲಿ ಇಲ್ಲ, ಕಣ್ಣಿಗೆ ಅಂಕುರಾರ್ಪಣ ಆಗಿಲ್ಲ. ಆ ಕಸವನ್ನು ತೆಗೆದು ಕೊಲೆಯನ್ನು ನೀಗಿಸಿ ಕಲ್ಮಶವನ್ನು ಆಚೆಗೆ ನೀಗಿಸಿ ಹೊಸ ಕಣ್ಣು ಕೊಡಬೇಕು. ನಿನಗೆ ಬರೆ ಬಂದಿದ್ದ ಕಣ್ಣಿಗೆ? ನಿನಗೆ ಬಂದಿದ್ದ? ನನಗೆ ಕೊಲೆ ಅಲ್ಲ, ನನಗೆ ಜನೆ ಅಲ್ಲ. ಪ್ರಾಯ ಆದ ಮೇಲೆ 40 ಕಳೆದ ಮೇಲೆ ಕಣ್ಣಕ್ಕೆ ಬರೆ ಬರ್ತದೆ ಅಂತ ಹೇಳುವುದು ಕೇಳಿದ್ದೇನೆ. ಆದ್ರಿಂದ ನಿನಗೆ ಬರಲಿಲ್ಲ. ಈಗ ಅಂತಃಚಕ್ಷು ಎಂಬುದು ಚಕ್ರವರ್ತಿಯಾದವರಿಗೆ ಮಾತ್ರ ಮೂಡುವುದಲ್ಲ, ಅಂತರಲ್ಲಿ ಇದ್ದವರಿಗೆಲ್ಲ ಮೂಡಿಸಬಹುದಾದದ್ದು. ನಾನು ಕೇಳ್ತಾ ಇರುವುದು ಅದಕ್ಕಲ್ಲ. ಜೀವ ಸಹಜವಾದ ರಾಜಸವನ್ನು ಹೊಂದಿದವರು ಹೊಂದಿದ ಎರಡು ಕಣ್ಣುಗಳಿಗಿಂತ ಅತೀತವಾಗಿ ಜ್ಞಾನ ನೇತ್ರವಾಗಲಿ, ಪರಾಕ್ರಮದ ಅಗ್ನಿ ನೇತ್ರವಾಗಲಿ, ಮೂರನೆಯದಾಗಿ ನಿನ್ನ ನೆತ್ತಿಯಲ್ಲಿ ಇಲ್ಲವಾದದ್ದರಿಂದ ನಿನ್ನನ್ನು ಆ ನೆಲೆಯಲ್ಲಿ ಪರಾಕ್ರಮದ ಕೈಲಾಸವನ್ನು ಅಡರಿ ಕುಳಿತ ಆ ಮಹೇಶ್ವರ ಅಂತ ಮಾನಿಸುವುದಕ್ಕೆ ಬೇಡ. ಈಗ ಅಕಳಂಕಿತವಾದ ಕ್ಷೀರವಾರಿಕೆಯಲ್ಲಿ ಮಲಗಿದಂತ ಅಕುಂಠಿತ ವೈಕುಂಠದ ಅಧಿಪತಿಯಾದ ಆ ಶೇಷಪರ್ಯಂಕಶಾಹಿಯಾದ ನಾರಾಯಣ ಚತುರ್ಬಾಹುವಾಗಬೇಕು, ಶಂಖಚಕ್ರ ಗದಾ ಪದ್ಮಹಸ್ತನಾಗಿ. ಈಗ ಕಾಣ್ತಾ ಇರುವುದು ಎರಡೇ, ಅದಕ್ಕಿಂತ ಭಿನ್ನವಾದ ಎರಡು ಕೈಗಳೇನು ನಮಗೆ ಕಾಣ್ತಾ ಇಲ್ಲ. ಈಗ ಹಾಗಿಲ್ಲದೆ ಇರುವುದರಿಂದ ಈಗ ನಿನ್ನ ಪ್ರತಿಷ್ಠಾನವನ್ನು ನಾನು ಕ್ಷೀರಸಾಗರ ಅಂತ ತಿಳಿಯುವುದಕ್ಕೂ ಇಲ್ಲ. ನೀನು ನನಗೂ ಪಲ್ಲಂಗವನ್ನು ಶೇಷನ ಪರ್ಯಂಕದಂತೆಯೇ ಪರ್ಯಾಯವಾದದ್ದು ಅಂತ ಭಾವಿಸುವುದರಿಂದ ನೀನು ಖಂಡಾಕ್ಷರದಲ್ಲಿ ಈಗ ಕೇಶಾದಿ ಪಾದಾಂತ ಪಾದಾದಿ ಕೇಶ ಅಂತ ಕಂಡು ವಂದನೆ ಮಾಡ್ತಾ ದೀರ್ಘದಂಡ ನಮಸ್ಕಾರ ಮಾಡುವ ಮಹಾತ್ಮ್ಯವನ್ನು ನಿನ್ನಲ್ಲಿ ಅಂಗೀಕರಿಸಬೇಕು ಅಂತಲೂ ಇಲ್ಲ. ಆದ್ದರಿಂದ ಹರಿಯ ಪಾಲನಾಕರ್ತೃತ್ವ ಇಲ್ಲವಾದದ್ದರಿಂದ ಪ್ರತಿಷ್ಠಾನಕ್ಕೆ ಕ್ಷೀರಾಬ್ದಿಯ ಮಹತ್ವವೂ ಇಲ್ಲ, ನಿನಗೆ ಮಹಾವಿಷ್ಣುವಿನ ಮಹಾತ್ಮ್ಯವೂ ಇಲ್ಲ. ಇನ್ನು ಚತುರ್ವದನನಾದಂತಹ ಸೃಷ್ಟಿಗಳ ವಿಧಾತ ವಿರಿಂಚಿ ನೀನು ಚತುರ್ವದನ ನಿನ್ನಲ್ಲಿ ಕಾಣ್ತಾ ಇರುವುದು ಇದ್ದ ಸೃಷ್ಟಿಯನ್ನು ಬಾಳಿಸಿದ್ದು ಹೊಸದಾಗಿ ಸಂಕಲ್ಪ ಭರಿತವಾಗಿ ಅಣುರೇಣಿಗಳ ಕಾಷ್ಟ ಸ್ಥಾವರಗಂಗಮಾತ್ಮಕವಾದ ಪ್ರಪಂಚದಲ್ಲಿ ಬೇಕಾದದ್ದನ್ನು ಸೃಷ್ಟಿಸುವ, ಬೇಕಾದದ್ದನ್ನು ಮುನ್ನಡೆಸುವ, ಎಲ್ಲರಿಗೂ ನಿಯಾಮಕವಾದ ವಿಧಾಯಕವಾದ ಶಕ್ತಿಗೆ ತಾನು ಒಡೆಯ ಅಂತ ತೋರಿಸಿಕೊಳ್ಳುವ
ರಕ್ತ ಖಚಿತವಾದ ಹೊದಿಕೆಯಿಂದ ಹೊದಿಸಿದ ಸಿಂಹಾಸನ ಬಿಟ್ಟರೆ ಕುಳಿತದ್ದೇ ಕಾಲವಾಗುವುದಿಲ್ಲ, ಏರಿದ್ದು ಹಂಸವೂ ಆಗುವುದಿಲ್ಲ. ಆದ್ದರಿಂದ ನಿನ್ನನ್ನು ಅಪಾರಲೋಚನನಾದ ರುದ್ರ ಅಂತ ಮಾನಿಸುವುದಕ್ಕೂ ಇಲ್ಲ, ದ್ವಿಬಾಹುಗಳಲ್ಲಿರುವ ಅಪರ ಹರಿಯಿಂದ ಗೌರವಿಸುವುದು ಸಲ್ಲ. ಅಚತುರ್ವದನಾದ ಬ್ರಹ್ಮ ಅಂತ ನಿನ್ನನ್ನು ನಮೋ ನಮೋ ಎನ್ನುವುದಕ್ಕೂ ಇಲ್ಲ. ಆದ್ದರಿಂದ ಬಳಿರೆ ಅದೆಲ್ಲ ಇಲ್ಲದೆ ಈ ಹೊಂತಕಾರಿಯ ಹೊಂಚನ್ನು ಸಂಚನ್ನು ವಿಫಲಗೊಳಿಸುವುದಕ್ಕೆ ನಿನ್ನಲ್ಲಿ ನನ್ನನ್ನು ಮೀರಬಹುದು. ಅದಕ್ಕೆ ಎಂಥದ್ದು ಉಂಟ? ಅವಶ್ಯಕತೆ ಬೇರೆ ಬೇರೆ, ಅವಶ್ಯಕತೆ ಎನ್ನುವುದು ಅನಿವಾರ್ಯತೆ ಎನ್ನುವುದು ಮೇಲ್ನೋಟಕ್ಕೆ ಸಮಾನಾರ್ಥವನ್ನು ಅದನ್ನು ಬಳಕೆ ಮಾಡುವಾಗ ಎಚ್ಚರಿಕೆ ಬೇಕು. ಕೆಲವು ಅವಶ್ಯವಾದದ್ದು ಅನಿವಾರ್ಯ ಆಗಿರುವುದಿಲ್ಲ. ಅನಿವಾರ್ಯವಾದದ್ದು ಅವಶ್ಯಕತೆಗಳನ್ನು ಒದಗಿ ಹೋಗ್ಬೋದು. ಹೌದು, ಒಂದು ವಸ್ತು ಉಂಟು, ಈ ವಸ್ತುವನ್ನು ನಾನು ತಗೊಳ್ಬೇಕು ಅಂತ ಹೋಗುವಾಗ ನೀವು ಯಾವತ್ತೂ ತಗೊಳ್ಳುವ ವಸ್ತು ಅಲ್ಲ. ಈ ವಸ್ತು ಬೇರೆಯವರಿಂದ ಉತ್ಪನ್ನವಾದದ್ದು. ನೀವು ಮೂಲ ಉತ್ಪನ್ನ ಬೇಕು ಅಂತಾದ್ರೆ ಒಂದು ವಾರ ಕಾಯಬೇಕು ಅಂತ ಅವರ ಅಂತರ ರೂಢಿಯ ಪ್ರಯೋಗ. ಅವನಿಗೆ ಅದು ಅವಶ್ಯಕ ಆದರೆ ಅವ ಅಲ್ಲಿಂದಲೇ ತಗೊಳ್ತಾನೆ, ಬೇರೆ ಆಗ್ತದೆ ನನಗೆ ಅಂತ. ಅನಿವಾರ್ಯ ಆದರೆ ನನಗೆ ಅದೆಲ್ಲ ಆಗುದಿಲ್ಲ, ಅದಕ್ಕೂ ಆ ಮೂಲ ಉತ್ಪನ್ನವೇ ಬೇಕು. ಎಷ್ಟು ದಿವಸ ಬಿಟ್ಟು ಸಿಗ್ತದೆ ಅಂತ ಹೇಳಿದ್ದು ನೀವು? 15 ಬೆಳಗ್ಗೆ ತಿಂಗಳು ಕಾಯ್ತೇನೆ. ಅನಿವಾರ್ಯ ಅವಶ್ಯಕತೆಗಳ ಪಲ್ಲಟ ಸ್ಥಿತಿ ಹಾಗೆ. ಈಗ ನಿನ್ನ ಮುಂದೆ ಈ 3 ನಾನು ಆಗಬೇಕಿದ್ರೆ, ಈಗ ಮಾನುಷ ಮಿತಿಯನ್ನು ಮೀರಬೇಕಾದ್ರೆ ಅದು 3ರಲ್ಲಿ ಒಂದು ಆಗಬೇಕಲ್ಲ. ಆಗಬೇಕಿದ್ರೆ ನೀನು ಒಂದಾದೇ ದೀಪ್ಯಮಾನವಾದಂತಹ ಕಮನೀಯವಾದಂತಹ ಮಣಿ ಸದೃಶವಾಗಿ ಅನೇಕ ಲೋಕಗಳ ಸತ್ವವನ್ನು ಮೈಗೂಡಿಸಿದ ಒಬ್ಬ ಪ್ರಕೃತಿಯಾಗಿ ಕಾಣಬೇಡ. ಯಾವ ಸಣ್ಣ ಪೋರ ಅರನು ನಾನಾಗಲೇಕೆ? ಹೊರದು ಅನುಕ್ರಮವಾಗಿ ಈ ಹೆಸರುಗಳುಳ್ಳ ದೈತ್ಯ ಬ್ರಹ್ಮನನ್ನೇ ಮೆಚ್ಚಿಸಿ ಅಪೂರ್ವವಾದಂತಹ ಸಿದ್ಧಿಗಳ ರೂಪದಲ್ಲಿ ವರವನ್ನು ಪಡೆಕೊಂಡ ಕಥೆ ನಿನಗೂ ಗೊತ್ತಿರಬೇಕಲ್ಲ. ಅನುಕ್ರಮವಾಗಿ ಸ್ವರ್ಣದಿಂದಲೂ ಬೆಳ್ಳಿಯಿಂದಲೂ ಉಕ್ಕಿನಿಂದಲೂ ನಿರ್ಮಿತವಾದ ಪುರ ಅದು ತಿರುಗಾಡುತ್ತಲೇ ಇರುತ್ತದೆ. 1000 ವರ್ಷಕ್ಕೊಮ್ಮೆ ಸರಳರೇಖೆಯಲ್ಲಿ ಬರ್ತದೆ. ಆ ಕಾಲದಲ್ಲಿ ಏಕಘಾತದಿಂದ 3 ಪುರಗಳನ್ನು ಯಾರು ಧ್ವಂಸ ಮಾಡ್ತಾರೋ ಅವರಿಂದ ಮಾತ್ರ ಪುರದ ದೈತ್ಯರಿಗೆ ಮರಣ. ಇದನ್ನು ಸಾಧಿಸುವುದು ಸುಲಭ ಸಾಧ್ಯ ಆಗಲಿಲ್ಲ ಭೌತ ಪ್ರಪಂಚಕ್ಕೆ. ವ್ಯಕ್ತ ಪ್ರಪಂಚದಲ್ಲಿ ಸಾಧಕರಾರು ಕಾಣಿಸಿಕೊಳ್ಳದೆ ಹೋದಾಗ ಅವ್ಯಕ್ತವಾದಂತಹ ನೆಲೆಯಿಂದ ಆರಾಧಿಸಬಹುದಾದ ಸಾಕಾರ ಸಗುಣವಾಗಿ ಪೂಜಿಸಬಹುದಾದ ದೇವತಾಕರಣವೇ ಇದನ್ನು ಸಾಧಿಸಬೇಕಾದಂತ ಅನಿವಾರ್ಯ ಒದಗಿತು. ಆ ಕಾಲದಲ್ಲಿ ಮಹಾ ಸೇನಾನಿಯಾಗಿ ಕಾಣಿಸಿಕೊಂಡವನು ದೇವ ಸೇನಾನಿ ಎನಿಸಿಕೊಂಡ ಕುಮಾರನಿಗೆ ತಂದೆಯಾದಂತ ಈಶ್ವರ. ಒಂದು ಕಾಲದಲ್ಲಿ ಕುಮಾರನೆಂಬವನು ದೇವಸೇನಾನಿಯಾದ. ಆದರೆ ಈ ರಾಕ್ಷಸರನ್ನು ನಿರ್ಮೂಲನ ಮಾಡುವುದಕ್ಕೆ ಈಶ್ವರ ದೇವರೇ ಮತ್ತೆ ಕಥೆ ಹೇಳಬೇಕಂತಿಲ್ಲಲ್ಲ. ಭೂಮಿಯನ್ನೇ ರಥ ಮಾಡಿದ್ದೋ, ಸೂರ್ಯಚಂದ್ರವನ್ನೇ ಗಾಳಿ ಮಾಡಿದ್ದೋ, ಮೇರುವನ್ನೇ ಧನುಸ್ಸಿನ ಇಡಿ ಮಾಡಿದ್ದೋ, ವಾಸುಕಿಯನ್ನೇ ನೇಣಾಗಿ ಸುತ್ತಿದ್ದೋ,
ಚಂದ್ರ ಸೂರ್ಯನನ್ನೇ ಚಕ್ರವಾಗಿಸಿದ್ದು, ವೇದಗಳನ್ನು ಕುದುರೆಗಳನ್ನಾಗಿಸಿದ್ದು, ಬ್ರಹ್ಮನನ್ನೇ ಸಾರಥಿ ಮಾಡಿ, ನಾರಾಯಣನನ್ನೇ ಅಸ್ತ್ರ ಮಾಡಿ, ಆ ಮೂವರು ದೈತ್ಯರ ಕುಲವನ್ನು 1000ನೇ ವರ್ಷದಲ್ಲಿ ಸುತ್ತವರಿಸಿದವರು. ತ್ರಿಪುರಾಗಿಂತ ಅವರಿಗೆ ಸರ್ವಂತು. ಈಗ ನಾನು ರುಕ್ಮಾಂಗದನೆಂಬ ಅಯೋಧ್ಯಾಪುರಕ್ಕೆ ಚಕ್ರವರ್ತಿ ಒಡೆಯನಾಗಿರುವ ಮಹಾಸಾಧಕನ ಮಗನಾದಂಥ ಧರ್ಮಾಂಗದನನ್ನು ಯುದ್ಧದಲ್ಲಿ ಗೆಲ್ಲುವುದಕ್ಕೆ 3ನೇ ಕಣ್ಣು ತ್ರಕ್ಷತ್ವವನ್ನು ಇಟ್ಟುಕೊಂಡು ಬರಬೇಕಾದ ಅನಿವಾರ್ಯತೆ ಉಂಟಾ? ಹೇಳಿದ್ದು ತ್ರಿಪುರಾಸುರರ ಕಾಲದಲ್ಲ, ಮಧುಕೈಟವರು ಆನಂದಲೆಯ ಮೇಲೆ ವಟಪತ್ರಶಾಹಿಯಾಗಿ ಅದೇ ಒಂದು ಅರ್ಥ. ಕಾಣಿನ ಬೆರಳನ್ನು ಬಾಯಲ್ಲಿಟ್ಟು ಚೀಪುತ್ತಿದ್ದರಂತೆ ಬಾಲ ಮುಕ್ಕುಂಟ. ಆ ಕಾಲದಲ್ಲಿ ವಿಶಿಷ್ಟವಾದಂತಹ ಒಂದು ಸನ್ನಿವೇಶ ಏರ್ಪಟ್ಟು ತನ್ನ ಉಭಯ ಕಿವಿಗಳ ಕೌವರದಿಂದ ಉಂಟಾದಂತಹ ಕೆಡುಕರು, ಅದೇನೇ ಪಾಚಿಯೋ ಮಲಿನ ವಸ್ತುವಿನಲ್ಲಿ ಆಗ ಉತ್ಪತ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಕೆಡುಕಿನ ಭಾವಕ್ಕೆ ಹೇತುವಾಗುವುದನ್ನು ಕಿತ್ತು ಬಿಸುತ್ತ. ನಮಗೆ ಅಲ್ಲಿ ಮಾಲಿನ್ಯ ಉದಿಸುವುದರಿಂದ ಅವನಿಗೆ ಉದಿಸಿದ್ದು ಮಲಿನತೆ ಅಂತ ನಾವು ಅದ್ವೈತ ಸುತ್ತ ನೋಡಿದರೆ ಎತ್ತಲು ಗಾಢಾಂಧಕಾರದ ಗರ್ಭ ಮೊಣಕಾಲ ಪರ್ಯಂತ ಎತ್ತರಗಳಿಂದ ಕೂಡಿದಂತ ನೀರು. ಇಷ್ಟರಲ್ಲೇ ನಡೆದಾಡುವ ನೀರು ದೈತ್ಯರು ಹುಟ್ಟಿಕೊಂಡು ಮಧುಕೈಟವರು ನಡಿಕೋದ್ಭವ ಅಂತ ಹೆಸರುಳ್ಳ ಬ್ರಹ್ಮನನ್ನು ಪೀಡಿಸುವುದಕ್ಕೆ ತೊಡಗಿದಾಗ ಅವನನ್ನು ಅದ್ಭುತವಾದಂಥ ಬುದ್ಧಿ ಚಾತುರ್ಯದಿಂದಲೂ ದೈಹಿಕ ದಾರ್ಢ್ಯತೆಯಿಂದಲೂ ಕೈಯ ಕಸುಳ್ಳ ಆಯುಧದ ಒಲಪಿನಿಂದಲೂ ಹೊಡೆದುಕೊಂಡ. ಧರ್ಮಾಂಗದ ಜೊತೆಗೆ ಯುದ್ಧ ಮಾಡುವವನು ಧರ್ಮಾಂಗದ ಅಸುರನು, ಯುದ್ಧಕ್ಕಾಗಿ ಬರುತ್ತಿರುವ ಭರತಾಸುರನು, ಪೂರ್ಣಪರ ಅನ್ನುವಲ್ಲ ಬಿಡುಗತ್ತೆ. ಆದರೆ ಬ್ರಹ್ಮ ಆಗಬಲ್ಲ. ನನ್ನ ಪರಾಕ್ರಮದ ಉರಿ ಎಸುಗೆಯಿಂದ ನಿನ್ನನ್ನು ಸೋಲಿಸಿ ಹೆಗಬರಿ ಕಟ್ಟಿ ನಿನ್ನನ್ನು ನಾನು ಈಗಲ ಮಣಿದು ನನಗೆ ಶರಣಾಗತನಾಗಿ ಪೂಜಿತನಂತ ಒಪ್ಪುವಾಗೆ ಮಾಡುವ ನಿನ್ನ ಸೋಲನ್ನು ಸೃಷ್ಟಿಸುವ ಬ್ರಹ್ಮನಾಗಬಲ್ಲ. ಸೃಜನಶೀಲ ಕಾರ್ಯ ಮಾಡುವವನು, ಸೃಷ್ಟಿಶೀಲ ಕರ್ತಾರವನು. ನಾನೀಗ ನಿನ್ನ ಸೋಲನ್ನು ಸೃಷ್ಟಿಸಬಲ್ಲ ಸೃಜನಶೀಲ ಗುಣವುಳ್ಳ ವಿರಿಂಚಿ ವಿಧಾನವಾಗಬಲ್ಲ. ಸರ್ಜನಶೀಲತೆ ರೂಢಿಯಾಗುವುದು ಪರಾಕ್ರಮ ಒದಗುವುದರಿಂದಲೂ
ನಾಮ ಶ್ರೀಪತಿ ವಿಷ್ಣು ಗೊತ್ತುಂಟಲ್ಲ ನಿನಗೆ. ನಂಗಾಂಗಗಳಲ್ಲಿ ಆಚ್ಛಾದಿತರಾದವರು ತ್ರಿಮೂರ್ತಿಗಳು, ದೇವೇಂದ್ರನೇ ಮೊದಲಾದ 33 ಕೋಟಿ ದೇವತೆಗಳು. ಆ ಕಾರಣದಿಂದ ನಿನಗೆ ನನ್ನ ಕೃತಜ್ಞೆಯುಂಟಾಗಿದೆ. ಅದರ ಧ್ವನಿಯೇ ಅಂತ ನಿನಗೆ ಗೊತ್ತಾಗದೆ ಹೋಯಿತಲ್ಲ. ಏಕಕಾಲದಲ್ಲಿ ಎರಡಾಗುವುದಕ್ಕೆ ಸಾಧ್ಯವೇ? ನಾನು ಚಕ್ರವರ್ತಿಯಾಗಿ ವೈಭವದಿಂದ ಪ್ರತಿಷ್ಠಾನಗಳನ್ನು ರಾಜಧಾನಿಯನ್ನಾಗಿಟ್ಟುಕೊಂಡು ಅಖಂಡವಾದಂತಹ ವಿಶ್ವವನ್ನು ಪರಿಪಾಲಿಸುವಾಗ ನೀನು 57 ಕಡೆಯಿಂದ ಚೈತ್ರ ಯಾತ್ರೆಯನ್ನು ಕೈಗೊಂಡು ಎಲ್ಲರನ್ನೂ ಗೆಲ್ಲಿದ, ಎಲ್ಲವನ್ನು ಭಂಗಪಡಿದು, ಎಲ್ಲವನ್ನು ಸ್ವಾಧೀನೀಕರಿಸಿಕೊಂಡ, ಯಾವ ಒಂದನ್ನು ಗೆದ್ದರೆ ಎಲ್ಲವನ್ನು ಗೆದ್ದ ಹಾಗಾಗುತ್ತದೋ ಆ ಪ್ರಮೇಯವನ್ನು ಸಮೀಕರಣವನ್ನು ಜೊತೆಗಿಟ್ಟುಕೊಂಡು ಸರ್ವರನ್ನು ಗೆದ್ದಿರುವ ಚಕ್ರವನ್ನು ಸಂಪತ್ತನ್ನು ನಿಲ್ಲಿಸಿಕೊಂಡ ನನ್ನನ್ನು ಗೆದ್ದದರಿಂದ ಚಕ್ರವರ್ತಿ ಆಗ್ತದಿಂದ ಹೊರಟ್ರೆ ಇದಕ್ಕಿಂತ ಪ್ರಪಂಚದಲ್ಲಿ ಆಭಾಸಕರವಾದ ವಿಪರ್ಯಾಸದ ಸಂಗತಿ ಮತ್ತೊಂದುಂಟೆ. ಎರಡು ಚಕ್ರವರ್ತಿ ಇರುವುದಕ್ಕೆ ಸಾಧ್ಯವೇ? ಆಕಾಶದ ಮೇಲೆ ದಿವಸಾಧಿಪನಂತಹ ದ್ಯುಮಣಿ ಅರ್ಥನಿಗೆ ನಾವು ನಿಜವಾದಂತಹ ವಂಶ ರೂಪದಿಂದ ಹುಟ್ಟಿಕೊಂಡವರು. ಆ ವಂಶದಲ್ಲಿ ಹುಟ್ಟಿಕೊಂಡಂತಹ ನೀನು ಎರಡು ಸೂರ್ಯ ಏಕಕಾಲದಲ್ಲಿ ಇರುವವರು ಅಂತ ಭಾವಿಸುವುದಕ್ಕುಂಟೆ. ಚಂದ್ರ ಎರಡಾಗುವುದಕ್ಕೆ ಸಾಧ್ಯವೇ? ಒಂದೇ ಒಂದಾಗಿ ಉಳಿಯುವುದಕ್ಕೆ ಸಾಧ್ಯ. ನಾನು ಚಕ್ರವರ್ತಿ, ನಾನು ಚಕ್ರವರ್ತಿ, ನಾನು ಚಕ್ರವರ್ತಿ. ನನ್ನನ್ನು ಗೆಲ್ಲುವ ಹುಬ್ಬ ವಿಫಲ ಅತಿ ಮಹತ್ವಾಕಾಂಕ್ಷೆಯ ಆಚೆಗೆ ಎಳ್ಳುವುದನ್ನು ಬಿಟ್ಟು ಹೋದರೆ ಬಾಲಸೂರ್ಯನೇ ಇರಬಹುದು. ಬಾನಂಗಳದಲ್ಲಿ ಮೂಡಿ ನಿಂತಾಗ ಪ್ರಖರವಾದಂತಹ ತನ್ನಲ್ಲಿದ್ದ ಅತ್ಯಂತ ಹೆಚ್ಚಿನ ತೀಕ್ಷ್ಣ ಕಿರಣಗಳನ್ನು ಬೀರ್ತಾ ಇದ್ರು. ಚಂದ್ರಮನನ್ನು ತೋರುವುದಕ್ಕೆ ಸಾಧ್ಯವೋ? ಉದಿಸಿ ನಿಂತದ್ದು ಬಾಲಸೂರ್ಯನೇ ಇರಬಹುದು. ಅವ ಇರುವಾಗ ಚಂದ್ರವನ್ನೇ ಕಾಣುವುದಿಲ್ಲವಂತೆ. ಚಂದ್ರಾನ್ವಯದ ಚಕ್ರವರ್ತಿಯಾಗಿ ಕಾಣ್ತಾನೆ. ಚಕ್ರವರ್ತಿಯಲ್ಲಿ ಮಾತ್ರ ಅಲ್ಲ, ನೀನು ಹೇಳಿದ ವಿಶೇಷತೆ ಇರುವುದು. ನಾವಿಷ್ಟು ಪೃಥ್ವೀಪತಿ, ಚಕ್ರವರ್ತಿ ಅಂತಲ್ಲ, ವಿಷ್ಣುವಿನ ಅಂಶ ಇಲ್ಲದವನು ಪೃಥ್ವೀಪತಿ ಆಗಲಾರ. ನನ್ನ ಅಪ್ಪ ಪೃಥ್ವೀಪತಿ. ಒಂದು ಅಷ್ಟದಿಪ್ಪದಿಗಳ ಅಂಶ ವಿಶೇಷವನ್ನು ತನ್ನೊಳಗೆ ಹೊಂದಿಲ್ಲದವನು ಪ್ರಜಾ ಪರಿಪಾಲನೆಯನ್ನು ಮಾಡಲಾರ. ಅದಕ್ಕೆ ಚಕ್ರವರ್ತಿ ಆಗಬೇಕು ಅಂತಿಲ್ಲ. ನನ್ನಪ್ಪ ಅದನ್ನು ಹೊಂದಿದಂತಹ ಪೃಥ್ವೀಪತಿಯಾದ ಅಯೋಧ್ಯಾಧಿಪತಿ ಉತ್ಪಾದನ ಮಹಾರಾಜ. ಈಗ ನಿನಗೆ ಅಧೀನ ಆದರೆ ನಿನ್ನಲ್ಲಿದ್ದ ಆ ವಿಶೇಷತೆಯಿಂದಲೇ ನೀನು ನನ್ನನ್ನು ಕೊರೆಯುವುದು ಅಂತಾದರೆ, ನನ್ನನ್ನು ಕಲಿಸುವಾಗ ನನ್ನನ್ನು ಕೊರೆಯುವ ಅವರು ಇದೆಲ್ಲ ಇಟ್ಟುಕೊಂಡು ಆಶೀರ್ವಾದ ಮಾಡಿದ್ದಾರೆ. ಅದು ಫಲಿಸುವುದರಿಂದ ನಿನ್ನನ್ನು ಗೆಲ್ಲಬೇಕಲ್ಲ. ನೀನು ಯಾತ್ರಿಕರಾಗಿ ಅಸಾಮಾನ್ಯವಾಗಿ ವಾಜಪೇಯಿ, ರಾಜಸೂಯ, ಅಶ್ವಮೇಧಾದಿಗಳನ್ನು ಮಾಡಿದ್ದಿ. ರಾಜರ್ಷಿ ತುಲ್ಯವಾದ ಬದುಕನ್ನು ಹೊಂದಿದ ನನ್ನ ಅಪ್ಪನ ಹರಿಭಕ್ತಿ ಪಾರಮ್ಯಕ್ಕೆ ಎಣೆಯಿಲ್ಲ. ಅವರು ಮಾಡಿದ ಯಾವ ಯಜ್ಞಾದಿಗಳಿಗೆ ಗಣನೆ ಇಲ್ಲ. ನೀನು ಯಜ್ಞ ಮಾಡಿದ್ದಿ ಎಂಬುದರಿಂದ ಉಳಿದವರು ಯಾತ್ರಿಕರಲ್ಲ ಅಂತ ಆಗುವುದಿಲ್ಲ. ನೀನು ವೇದ ಮಾರ್ಗಾವಲಂಬನ ಮಾಡಿದ್ದಿ ಎಂಬುದರಿಂದ ಉಳಿದವರೆಲ್ಲ ನಾಸ್ತಿಕರು ಅಂತ ತಾತ್ಪರ್ಯ ಅಲ್ಲ. ಅವರಲ್ಲಿ ಅವರದ್ದಾದ ಸತ್ವ ಉಂಟು, ನಿನ್ನಲ್ಲಿ ನಿನ್ನದ್ದಾದದ್ದುಂಟು. ಚಕ್ರವರ್ತಿತ್ವ ಪೂರ್ವ ಪುಣ್ಯದಿಂದಲೋ ಸ್ವಾರ್ಜಿತವಾದ ಶಕ್ತಿಯಿಂದಲೋ ಇದು ತನಕ ಇರಬಹುದು. ಇಂದು ಮುನ್ನಡೆಯಬೇಕು ಅಂತಾದ್ರೆ ನನ್ನ ಪರಾಕ್ರಮದ ದೇವೇಂದ್ರನ ಬಳಿಗೆ ಹೋಗಿ ನಮ್ಮ ಹಟ್ಟಿಯನ್ನು ಒಳ್ಳೆಯ ಹಾಲು ಕೊಡುವ ಹಸು ಉಂಟು, ಇನ್ನು ಕಾಮಧೇನುವಿಗೆ ಸಮಾನ. ನಮ್ಮಲ್ಲಿ ವರ್ಷಕ್ಕೆ 500-600 ನಾರಿಕೆಗಳನ್ನು ಕೊಡುವ ಕಲ್ಪವೃಕ್ಷ ಉಂಟು, ಇನ್ನು ಕಲ್ಪವೃಕ್ಷಕ್ಕಾದದ್ದು ಸಮಾನತೆ. ನಮ್ಮಲ್ಲಿ ವಿಶಿಷ್ಟವಾದಂತಹ ಒಂದು ಎಲೆ ಉಂಟು. ಆ ಎಲೆಯ ದಿವ್ಯತೆ ಏನೆಂದರೆ ಸರ್ವ ರೋಗಗಳನ್ನು ಗುಣ ಮಾಡ್ತದೆ. ಆದ್ದರಿಂದ ಅದು ಪಾರಿಜಾತಕ್ಕೆ ಸಮಾನ. ನಿನ್ನಲ್ಲಿ ವಿಶಿಷ್ಟವಾದಂತಹ ನಾಡುವುದಕ್ಕೆ ವಿಶೇಷವಾದ ಸ್ಫಟಿಕ ಉಂಟಲ್ಲ, ನಾವು ವಿದೇಶದ ತಂತ್ರಜ್ಞರನ್ನು ಕರೆಸಿ ಅತ್ಯುತ್ತಮವಾದ ನೆಲವಾಗಿದ್ದೇವೆ. ಅದುವೇ ಸ್ಫಟಿಕದ ನೆಲ. ನಮ್ಮ ಎತ್ತರದ ಮನೆಯ ಹಿಂಬದಿಯ ಪುಟ್ಟ ಬೇರು ಪರ್ವತ ಅಂತ ಕೇಳಿದ್ರೆ ಅದಕ್ಕಿಂತ ಇಲ್ಲಿ ಕೇಳು. ಈಗ ಕಾಮಧೇನು, ಈಗ ನೀನು ಹೇಳಿದ್ದು ಕಾಮಧೇನು ಯೋಗ್ಯತೆ ಇದ್ದಾಗ ಸಾಮಾನ್ಯತೆ ಬೇಡ ಅಂತ. ಕಾಮಧೇನು ಹುಡುಕಿದ ಕಾಲದಲ್ಲಿ ದೇವೇಂದ್ರನನ್ನು ತೇರಿಸಿದ್ದೆ ಆದಂತ ಗೊತ್ತುಂಟ. ಅವನು ಕಾಮಧೇನುಗಳಿಗೆಲ್ಲ ಕಾಮಧೇನುವ ಅಕುಂಠಿತ ವೈಕುಂಠ ನಿವಾಸಿಯಾದ ಶ್ರೀಮನ್ನಾರಾಯಣ. ಕಾಮಧೇನು ಹೌದಲ್ಲ? ಅವ ಈಗ ಇದರ ಒಳಗೆ